ಫ್ರೆಂಡ್ಸ್, ಗ್ರೂಪ್ ಸಿ ಹುದ್ದೆಗೆ RPC ವಿಭಾಗದಲ್ಲಿ 13ನೇ ತಾರೀಕು ಜುಲೈ 2025 ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ಎಕ್ಸಾಮ್ ಅನ್ನ KPSC ಅವರು ನಡೆಸಿದ್ರು. ಅದರ ಸಾಮಾನ್ಯ ಜ್ಞಾನ ಪತ್ರಿಕೆ ಪ್ರಶ್ನೆ ಪತ್ರಿಕೆ ಭಾಗ 1 ಇವತ್ತು ನೋಡ್ತಾ ಹೋಗೋಣ. KPSCಯ ನಡೆಸಿರುವಂತಹ ಪ್ರಶ್ನೆ ಪತ್ರಿಕೆಯನ್ನ ನೋಡಿದಾಗ ನಮಗೆ ಆ ಪ್ರಶ್ನೆ ಪತ್ರಿಕೆ ಮಾಡುವಂತಹವರ ಒಂದು ಮೈಂಡ್ ಸೆಟ್ ನಾವು ಸ್ಟಡಿ ಮಾಡಬಹುದು. ಅದಕ್ಕೆ ಪೂರಕವಾಗಿ ನಮ್ಮ ತಯಾರಿಯನ್ನ ನಡೆಸಬಹುದು. ಹಾಗಾಗಿ ಪ್ರಶ್ನೆ ಪತ್ರಿಕೆಯನ್ನ ಬಿಡಿಸುವಂಥದ್ದು ಬಹಳ ಬಹಳ ಮುಖ್ಯವಾದಂತಹ ಕಾರ್ಯ ಆಗುತ್ತೆ ವೈಲ್ ಪ್ರಿಪೇರಿಂಗ್ ಎನಿ ಆಫ್ ದ ಕಾಂಪಿಟೇಟಿವ್ ಎಕ್ಸಾಮ್ಸ್. Okay friends, welcome you back to my channel. First question, with reference to the history of medieval India, the Iraqis, Khurasanis and Multanis denote. ನೋಡಿ, ಮಧ್ಯಯುಗ ಭಾರತದ ಇತಿಹಾಸಕ್ಕೆ ಸಂಬಂಧಿಸಿದಂತೆ ಇರಾಕೀಸ್, ಕುರಾಸನೀಸ್ ಮತ್ತು ಮುಲ್ತಾನಿಗಳನ್ನು ಯಾವುದರಿಂದ ಸೂಚಿಸಲಾಗಿತ್ತು ಅಂತ ಹೇಳಿ. ಈ ಇರಾಕೀಸ್, ಕುರಾಸನೀಸ್, ಮುಲ್ತಾನಿಗಳನ್ನ ಸೂಫಿ ಸಂತರು ಅಂತ ಕರೆಯಲಾಗ್ತಿತ್ತು. ವ್ಯಾಪಾರಿಗಳು ಅಂತ ಕನ್ಸಿಡರ್ ಮಾಡ್ತಾ ಇದ್ರು. ಯಾರನ್ನ? ಇರಾಕೀಸ್, ಕುರಾಸಾನೀಸ್ ಮತ್ತೆ ಮುಲ್ತಾನೀಸನ್ನ. ನೆಕ್ಸ್ಟ್, ಕನ್ಸಿಡರ್ ದ ಫಾಲೋಯಿಂಗ್ ಬ್ಯಾಟಲ್ ಇನ್ ದ ಹಿಸ್ಟ್ರಿ ಆಫ್ ಇಂಡಿಯಾ. ನಮ್ಮ ಭಾರತದ ಇತಿಹಾಸದಲ್ಲಿನ ಈ ಕೆಳಗಿನ ಯುದ್ಧಗಳನ್ನ ಕಾಲಾನುಕ್ರಮದಲ್ಲಿ ಜೋಡಿಸ್ಲಿಕ್ಕೆ ಹೇಳ್ತಾ ಇದ್ದಾರೆ. ಇಲ್ಲಿ ಯಾವುದೆಲ್ಲ ಯುದ್ಧಗಳನ್ನ ಕೊಟ್ಟಿದ್ದಾರೆ? ಫಸ್ಟ್ ಬ್ಯಾಟಲ್ ಆಫ್ ಪಾನಿಪತ್, ಇದನ್ನ ಏಪ್ರಿಲ್ 21, 1526 ನಡೆದಂಥದ್ದು. ಬ್ಯಾಟಲ್ ಆಫ್ ಚಾಂದೇರಿ 1528, ಬ್ಯಾಟಲ್ ಆಫ್ ಕಾಣ್ವಾ 1527, ಚಾಂದೇರಿ ನಡೆಯೋಕ್ಕಿಂತ ಒಂದು ವರ್ಷ ಹಿಂದೆ. ಮತ್ತೆ ಬ್ಯಾಟಲ್ ಆಫ್ ಚೌಸ್ ಲಾಸ್ಟಿಗಾಗಿದ್ದು ಯಾವಾಗ? 1539. ಸೊ ಇದಕ್ಕೆ ಸರಿಯಾದ ಪೂರಕವಾದ ಉತ್ತರ ಆಪ್ಷನ್ 3 ಇದೆ. ಏನಪ್ಪಾ ಅಂತಂದ್ರೆ ಫಸ್ಟ್ ಬ್ಯಾಟಲ್ ಆಫ್ ಪಾನಿಪತ್, ಆಮೇಲೆ ಕಾನ್ವಾ, ಆಮೇಲೆ ಚಾಂದೇರಿ, ಲಾಸ್ಟ್ ಚೌಸ್. ನೆಕ್ಸ್ಟ್, ಇನ್ ಮೊಘಲ್ ಎಂಪೈರ್ ದ ಟರ್ಮ್ ಸಯೂರ್ಘಲ್ ಡಿನೋಟ್ಸ್. ಮೊಘಲ್ ಆಳ್ವಿಕೆಯಲ್ಲಿ ಸಾಯೂರ್ಘಲ್ ಪದವು ಏನನ್ನ ಸೂಚಿಸುತ್ತೆ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ವಿದ್ವಾಂಸರು, ಆಧ್ಯಾತ್ಮಿಕ ಸಾಧನೆಗಳಲ್ಲಿ ತೊಡಗಿರುವ ಪುರುಷರು, ಬಡವರು, ವಿಧವೆಯರು ಮತ್ತು ಯಾವುದೇ ಉದ್ಯೋಗವಿಲ್ಲದ ಗೌರವಾನ್ವಿತ ಪುರುಷರನ್ನ ಬೆಂಬಲಿಸಲು ಮಂಜೂರು ಮಾಡಿದಂತಹ ಜಮೀನನ್ನ ನಾವು ಸಯೂರ್ಘಲ್ ಅಂತ ಮೊಘಲ್ ಆಳ್ವಿಕೆಯಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇದ್ರು. ಆಪ್ಷನ್ 1 ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ಮ್ಯಾಚ್ ದ ಫಾಲೋಯಿಂಗ್ ಸ್ಕೀಮ್ಸ್ ಅಂಡ್ ದೇರ್ ಆಬ್ಜೆಕ್ಟಿವ್ಸ್ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಸ್ಕೀಮ್ ಕೊಟ್ಟಿದ್ದಾರೆ, ಇಲ್ಲಿ ಆಬ್ಜೆಕ್ಟಿವ್ ಕೊಟ್ಟಿದ್ದಾರೆ, ಅದರ ಉದ್ದೇಶವನ್ನ ಕೊಟ್ಟಿದ್ದಾರೆ. ಇಲ್ಲಿ ದಿಶಾ ಸ್ಕೀಮ್ ಏನಿದೆ ಅಲ್ವಾ, ದಿಶಾ ಸ್ಕೀಮ್ ಅದು ಆಕ್ಸೆಸ್ ಟು ಜಸ್ಟಿಸ್ ಇನ್ ಅಂಡರ್ ಸರ್ವ್ಡ್ ಏರಿಯಾಸ್, ಅಂದ್ರೆ ಸೇವಾ ಸೌಲಭ್ಯಗಳು ಇಲ್ಲದ ಕ್ಷೇತ್ರಗಳಿಗೆ ನ್ಯಾಯವನ್ನ ಒದಗಿಸ್ಲಿಕ್ಕೆ ದಿಶಾ ಸ್ಕೀಮ್ ಅನ್ನ ಮಾಡಿದಂಥದ್ದು. ನೆಕ್ಸ್ಟ್, ಪ್ರಾಜೆಕ್ಟ್ ವಿಸ್ತಾರ್ ಇಂಟಿಗ್ರೇಟೆಡ್ ಅಗ್ರಿ ಅಡ್ವೈಸರಿ ಅಂಡ್ ಪ್ಲಾನಿಂಗ್. ವಿಸ್ತಾರ್ ಏನಕ್ಕೆ ರಿಲೇಟೆಡ್ ಆಗಿದೆ? ಕೃಷಿ ಸಲಹೆಗೆ ವಿಸ್ತಾರ್. ದೆನ್ ಸುಕನ್ಯಾ ಸಮೃದ್ಧಿ ಯೋಜನಾ ಮೋಸ್ಟ್ ಫೇಮಸ್, ಇದು ಫೈನಾನ್ಷಿಯಲ್ ಸೆಕ್ಯೂರಿಟಿ ಫಾರ್ ಗರ್ಲ್ ಚೈಲ್ಡ್. ಪ್ರತಿಯೊಬ್ಬ ಹೆಣ್ಣು ಮಗಳಿಗೂ ಕೂಡ ಮಾಡಿಸಬೇಕಾದಂತಹ ಒಂದು ಯೋಜನೆ ಸುಕನ್ಯಾ ಸಮೃದ್ಧಿ ಯೋಜನೆ. ದೆನ್ PM ಫಸಲ್ ಬಿಮಾ ಯೋಜನೆ, ಇನ್ಶೂರೆನ್ಸ್ ಫಾರ್ ಕ್ರಾಪ್ ಲಾಸಸ್. ನೆಕ್ಸ್ಟ್, ಬೆಳೆ ಹಾನಿಗೆ ಮಾಡುವಂತಹ ವಿಮಾ ಯೋಜನೆಗೆ ನಾವು PM ಫಸಲ್ ಬಿಮಾ ಯೋಜನೆ ಅಂತ ಕರಿತೀವಿ. ನೆಕ್ಸ್ಟ್, ಇಲ್ಲಿ ಗ್ರೂಪಿಂಗ್ ಕೊಟ್ಟಿದ್ದಾರೆ. ಯಾವ ಏರಿಯಾ ಮೇಲೆ ಫೋಕಸ್ ಮಾಡ್ತಾರೆ ಮೇನ್ ಆಗಿ ಅಂತ ಕೇಳ್ತಾ ಇದ್ದಾರೆ. ಕ್ವಾಡ್ ಅನ್ನುವಂಥದ್ದು ಕ್ರಿಟಿಕಲ್ ಮತ್ತೆ ಎಮರ್ಜಿಂಗ್ ಟೆಕ್ನಾಲಜೀಸ್, ಅಂದ್ರೆ ನಿರ್ಣಾಯಕ ಮತ್ತು ಉಗಮಿಸುತ್ತಿರುವ ತಂತ್ರಜ್ಞಾನಗಳ ಬಗ್ಗೆ ಫೋಕಸ್ ಮಾಡುತ್ತೆ. AUKUS ಆಕಸ್ ಸಬ್ಮರೀನ್ ಮತ್ತೆ AI ಕೆಪಬಿಲಿಟೀಸ್ ಬಗ್ಗೆ. IMEC ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಕನೆಕ್ಟಿವಿಟಿ ಬಗ್ಗೆ. ದೆನ್ SCO ಶಾಂಘೈ ಕೋಆಪರೇಟಿವ್ ಆರ್ಗನೈಸೇಷನ್ ಕೌಂಟರ್ ಟೆರರಿಸಂ ಮತ್ತೆ ಯುರೇಷಿಯನ್ ಹುದ್ದೆಗೆ RPC ಅಂದ್ರೆ ಉಗ್ರಗಾಮಿಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳುವುದು ಮತ್ತೆ ಯುರೇಷಿಯಾದ 2025 ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ಎಕ್ಸಾಮ್ ಅನ್ನ
with KPSC reference ಅವರು to ನಡೆಸಿದ್ರು. ಇಂಡಿಯಾ ಅದರ ಅಫ್ಘಾನಿಸ್ತಾನ್ ರಿಲೇಷನ್ಸ್ ಸಾಮಾನ್ಯ ಜ್ಞಾನ post ಪತ್ರಿಕೆ 2021 ಪ್ರಶ್ನೆ which ಪತ್ರಿಕೆ of the ಭಾಗ following best ಒಂದನ್ನ explain ಇವತ್ತು India's ನೋಡ್ತಾ diplomatic ಹೋಗೋಣ. shift towards the KPSC Taliban regime. 2021 ಹಿಂದಿನ ಭಾರತ ಮತ್ತು ಆಫ್ಘಾನಿಸ್ತಾನಗಳ ಸಂಬಂಧಗಳ ಕುರಿತಂತೆ ಈ ಕೆಳಗಿನ ಯಾವುದು ತಾಲಿಬಾನ್ ಆಡಳಿತದ ಕಡೆಗೆ ಭಾರತದ ಮಾಡುವಂತಹವರ ಬದಲಾವಣೆಯ ಉತ್ತಮ ವಿವರಣೆಯಾಗಿದೆ ಅಂತಂದ್ರೆ ಅದಕ್ಕೆ ಪೂರಕವಾಗಿ ನಮ್ಮ ಅಭಿವೃದ್ಧಿ ಯೋಜನೆಗಳ ಮೇಲಿನ ಹಾಗಾಗಿ ಚೀನಾದ ಏಕಸ್ವಾಮ್ಯತೆಯನ್ನು ತಡೆಯುವುದು ಬಹಳ ಮುಖ್ಯವಾದಂತಹ ಕಾರ್ಯತಂತ್ರದ ನಿರ್ವಾತವನ್ನು while preparing ಕಡಿಮೆ any of the ಮಾಡುವುದು. competitive ಚೈನಾದ exams. ಶಕ್ತಿಯನ್ನು Okay friends, welcome you back ಕಡಿಮೆ to my ಮಾಡ್ಲಿಕ್ಕೆ channel. ನಾವು First ಡಿಪ್ಲೊಮ್ಯಾಟಿಕ್ question, ರಿಲೇಷನ್ಸ್ ನ Afghanistan with reference to the ಜೊತೆಗೆ history of ಇಟ್ಕೊಂಡಿದ್ದೇವೆ. medieval India. The Next, Iraqis, seventh question. Khurasanis and Multanis denote. ಇಲ್ಲಿ ನೋಡಿ Place ಮಧ್ಯಯುಗ ಕೊಟ್ಟಿದ್ದಾರೆ. ಭಾರತದ ಅವುಗಳ ಇತಿಹಾಸಕ್ಕೆ location ಎಲ್ಲಿ ಬರುತ್ತೆ ಸಂಬಂಧಿಸಿದಂತೆ ಅಂತ ನಾವು ಹೇಳಬೇಕಾಗುತ್ತೆ. ಇರಾಕೀಸ್, ಖುರಾಸನೀಸ್ ಮತ್ತು ಮುಲ್ತಾನಿಗಳನ್ನು ಯಾವುದರಿಂದ ಸೂಚಿಸಲಾಗಿತ್ತು ಅರುಣಾಚಲ್ ಅಂತ ಹೇಳಿ. ಪ್ರದೇಶ್ ಮತ್ತೆ ಇರಾಕೀಸ್, ಮಯನ್ಮಾರ್ ಖುರಾಸನೀಸ್, ಬಾರ್ಡರ್ನಲ್ಲಿ ಮುಲ್ತಾನಿಗಳನ್ನ ಬರುವಂತದ್ದು. ಯಾವುದು? ಸೂಫೀಸ್ ಪಾಂಸೋ ಅಂತರೂ ಅಂತ ಪಾಸ್. ಕರೆಯಲಾಗ್ತಿತ್ತು. Next, ಸೂಫಿ ಆಂಜಿ ಖಾಡ್ ಬ್ರಿಡ್ಜ್ ಟ್ರಿಬ್ಯೂಟರಿ ಆಫ್ ಚೇನಾ sorry, ರಿವರ್ ಚೇನಾ ವ್ಯಾಪಾರಿಗಳು ರಿವರಿನ ಅಂತ ಕನ್ಸಿಡರ್ ಮಾಡ್ತಾ ಇದ್ರು. ಯಾರನ್ನ? ಇರಾಕೀಸ್, ಖುರಾಸಾನೀಸ್ ಮತ್ತೆ ಉಪನದಿಗೆ ಮುಲ್ತಾನೀಸ್ ನೆಕ್ಸ್ಟ್ ಅಡ್ಡಲಾಗಿ ಕಟ್ಟಿರುವಂತಹ ಕನ್ಸಿಡರ್ bridge ದ ಯಾವುದು? ಫಾಲೋಯಿಂಗ್ ಅಂಜಿ ಬ್ಯಾಟಲ್ ಖಾಡ್ ಇನ್ ದ bridge. ಹಿಸ್ಟರಿ ಚೈನಾ ಆಫ್ ನದಿ. ಇಂಡಿಯಾ. Okay. ದೆನ್ ಬನಿ ಹಾಲ್ ಬೈಪಾಸ್ ನಮ್ಮ ಅಲಾಂಗ್ NH44 ಭಾರತದ in ಜಮ್ಮು and ಇತಿಹಾಸದಲ್ಲಿನ ಕಾಶ್ಮೀರ್. ಈ ಕೆಳಗಿನ Along ಯುದ್ಧಗಳನ್ನ NH44 in Jammu and ಕಾಲಾನುಕ್ರಮದಲ್ಲಿ Kashmir. ಜೋಡಿಸಲಿಕ್ಕೆ Then ಹೇಳ್ತಾ Philadelphia ಇದ್ದಾರೆ. corridor, ಇಲ್ಲಿ ಗಾಜಾ ಯಾವ್ದೆಲ್ಲ, ಈಜಿಪ್ಟ್ ಬಾರ್ಡರ್ ಯುದ್ಧಗಳನ್ನ ಕೊಟ್ಟಿದ್ದಾರೆ? ಡಿಮಿಲಿಟರೈಸ್ಡ್ ಫಸ್ಟ್ zone. ಬ್ಯಾಟಲ್ ಆಫ್ ಪಾನಿಪತ್. ಗಾಜಾ ಇದನ್ನ ಏಪ್ರಿಲ್ border. 21 1526ರಲ್ಲಿ ಅಲ್ಲಿರುವಂತದ್ದು ನಡೆದಂಥದ್ದು. ಕಾರಿಡಾರ್. ಬ್ಯಾಟಲ್ ಆಫ್ ಚಾಂದೇರಿ Next, eighth question. 1528ರಲ್ಲಿ ಬ್ಯಾಟಲ್ ಆಫ್ ಈ ಕಾಣ್ವಾ ಕೆಳಗಿನ ಯಾವುದರ ಆಧಾರದ ಮೇಲೆ 1527ರಲ್ಲಿ ಭಾರತದಲ್ಲಿ ಚಾಂದೇರಿ ರಾಜ್ಯಗಳ ನಡೆಯೋಕ್ಕಿಂತ ಒಂದು ವರ್ಷ ಪುನರ್ವಿಂಗಡಣೆಯನ್ನ ಹಿಂದೆ ಮಾಡಲಾಗುತ್ತೆ. ಮತ್ತೆ ಬ್ಯಾಟಲ್ ಆಫ್ ಭಾಷೆಯ ಆಧಾರದ ಮೇಲೆ ಲಾಸ್ಟ್ ಪುನರ್ವಿಂಗಡಣೆಯನ್ನ ಯಾವಾಗ ಮಾಡುವಂಥದ್ದು. 1539 Which of the following statements are true ಅಂತ ಕೇಳ್ತಾ ಇದ್ದಾರೆ? ಸೊ ಇದಕ್ಕೆ The ಸರಿಯಾದ peninsular ಪೂರಕವಾದ ಉತ್ತರ drainage ಆಪ್ಷನ್ system 3 is ಇದೆ. older than ಏನಪ್ಪಾ the ಅಂತಂದ್ರೆ ಫಸ್ಟ್ Himalayan ಬ್ಯಾಟಲ್ ಆಫ್ one. ಪಾನಿಪತ್, ಆಮೇಲೆ ಕಾನ್ವಾ, ಆಮೇಲೆ ಚಾಂದೇರಿ, Peninsular last drainage ಚೌಸ್. system ಕನ್ನಡದಲ್ಲಿ ನೋಡೋಣ. Next. ಪರ್ಯಾಯ ದ್ವೀಪದ ನದಿ ವ್ಯವಸ್ಥೆಯು ಹಿಮಾಲಯಕ್ಕಿಂತ ಹಳೆಯದಾಗಿದೆ. ಇನ್ ಮೊಘಲ್ ಹೌದು. ಎಂಪೈರ್ ಹಿಮಾಲಯಕ್ಕಿಂತ ಹಿಮಾಲಯಕ್ಕಿಂತ ಹಳೆಯದಾಗಿರೋದು ಹೌದು. ಸಯೂರ್ ಘಲ್ Next. ಡಿನೋಟ್ಸ್. ಮೊಘಲ್ ಆಳ್ವಿಕೆಯಲ್ಲಿ ಸಾಯೂರ್ ಘಲ್ ಪದವು ಏನನ್ನ ಸೂಚಿಸುತ್ತೆ ಅಂತ ಕೇಳ್ತಾ ಇದ್ದಾರೆ. ಪರ್ಯಾಯ ದ್ವೀಪದ ನದಿಗಳು ಆಧ್ಯಾತ್ಮಿಕ ವಿಶಾಲವಾಗಿದೆ, ಸಾಧನೆಗಳಲ್ಲಿ ದೊಡ್ಡ ಪ್ರಮಾಣದ ತೊಡಗಿರುವ ಆಳವಿಲ್ಲದ ಬಡವರು, ಕಣಿವೆಗಳನ್ನು ಹೊಂದಿದೆ ವಿಧವೆಯರು ಮತ್ತು ಮತ್ತು ನದಿಗಳು ಯಾವುದೇ ಪ್ರೌಢಾವಸ್ಥೆಯ ಉದ್ಯೋಗವಿಲ್ಲದ ಹಂತದಲ್ಲಿದೆ. ಗೌರವಾನ್ವಿತ ಪುರುಷರನ್ನ ತಪ್ಪು. ಬೆಂಬಲಿಸಲು ನದಿ ಮಂಜೂರವಾಗಿಲ್ಲ ಮಂಜೂರವಾಗಿಲ್ಲ ಮತ್ತೆ ದೊಡ್ಡ ಪ್ರಮಾಣದಲ್ಲಿ ಆಳವಾಗಿಯೂ ಸಯೂರ್ ಇಲ್ಲ ಘಲ್ ಅಂತ ಮತ್ತೆ ಮೊಘಲ್ ಪ್ರೌಢಾವಸ್ಥೆಯ ಆಳ್ವಿಕೆಯಲ್ಲಿ ಹಂತದಲ್ಲಿ represent ಇಲ್ಲ. ಮಾಡ್ತಾ Then ಇದ್ರು. ಪಶ್ಚಿಮ ಕರಾವಳಿಯುದ್ದಕ್ಕೂ Option one is ನಿಕಟವಾಗಿ the correct ಚಾಚಿಕೊಂಡಿರುವ answer. ಪಶ್ಚಿಮ ಘಟ್ಟಗಳು Next. ಪರ್ಯಾಯ ದ್ವೀಪದ ಪ್ರಮುಖ ನದಿಗಳ the following ಜಲವಿಭಾಜಕವಾಗಿ schemes and their ಕಾರ್ಯನಿರ್ವಹಿಸುತ್ತವೆ. objectives ಅಂತ ಕೇಳ್ತಾ ಇದ್ದಾರೆ. ಇದು ಕೂಡ ತಪ್ಪು. ಇಲ್ಲಿ ಸ್ಕೀಮ್ ಹಾಗಾಗಿ ಕೊಟ್ಟಿದ್ದಾರೆ, ಇಲ್ಲಿ ಸರಿಯಾಗಿರುವಂತಹ objective statement ಕೊಟ್ಟಿದ್ದಾರೆ, ಅದರ ಇದೊಂದೇ. ಉದ್ದೇಶವನ್ನ ಪರ್ಯಾಯ ಕೊಟ್ಟಿದ್ದಾರೆ. ದ್ವೀಪದ ನದಿ ಇಲ್ಲಿ ವ್ಯವಸ್ಥೆಯು ದಿಶಾ ಹಿಮಾಲಯಕ್ಕಿಂತ scheme ಏನಿದೆ ಅಲ್ವಾ? ಹಳೆಯದಾಗಿರುವಂತದ್ದು ದಿಶಾ ಸರಿಯಾದ ಉತ್ತರ scheme. ಆಗಿರುವಂತದ್ದು. ಆಕ್ಸೆಸ್ ಟು Next. ಜಸ್ಟಿಸ್ ಹತ್ತನೇ ಇನ್ ಅಂಡರ್ ಪ್ರಶ್ನೆ, ಸರ್ವ್ಡ್ which ಏರಿಯಾಸ್. river is the ಅಂದ್ರೆ major ಸೇವಾ right ಸೌಲಭ್ಯಗಳು bank ಇಲ್ಲದ tributary ಕ್ಷೇತ್ರಗಳಿಗೆ of ನ್ಯಾಯವನ್ನು ಬ್ರಹ್ಮಪುತ್ರ ಒದಗಿಸಲಿಕ್ಕೆ in ದಿಶಾ Tibet ಸ್ಕೀಮ್ ಅನ್ನ is ಮಾಡಿದಂಥದ್ದು. ಕಮ್ಮಿಂಗ್ Next. ಕಮ್ಮಿಂಗ್ ಪ್ರಾಜೆಕ್ಟ್ ಅನ್ನುವಂತಹ ವಿಸ್ತಾರ್ ನದಿಯು ಟಿಬೆಟ್ ನಲ್ಲಿ ಬ್ರಹ್ಮಪುತ್ರ Project ನದಿಯ ವಿಸ್ತಾರ್ ಪ್ರಮುಖ integrated ಬಲದಂಡೆಯ agri ಉಪನದಿ advisory and ಆಗಿರುವಂಥದ್ದು. ಪ್ಲಾನಿಂಗ್ ವಿಸ್ತಾರ್ ಏನಕ್ಕೆ Next. ರಿಲೇಟೆಡ್ ಆಗಿದೆ? What type ಕೃಷಿ of ಸಲಹೆಗೆ. climate ಕೃಷಿ characterizes ಸಲಹೆಗೆ the ವಿಸ್ತಾರ್. Death Valley in ಸುಕನ್ಯಾ USA? ಸಮೃದ್ಧಿ ಯೋಜನಾ ಮೋಸ್ಟ್ ಫೇಮಸ್ ಅಮೆರಿಕ ಸಂಯುಕ್ತ ಫೈನಾನ್ಷಿಯಲ್ ಸಂಸ್ಥಾನದಲ್ಲಿನ ಸೆಕ್ಯೂರಿಟಿ ಫಾರ್ ಗರ್ಲ್ ಮೃತ್ಯು ಚೈಲ್ಡ್. ಕಣಿವೆಯು ಪ್ರತಿಯೊಬ್ಬ ಯಾವ ಹೆಣ್ಣು ಬಗೆಯ ಮಗಳಿಗೂ ವಾಯುಗುಣ ಕೂಡ ಗುಣಲಕ್ಷಣವನ್ನ ಒಂದು ಯೋಜನೆ ಹೊಂದಿದೆ ಅಂತ ಸುಕನ್ಯಾ ಕೇಳ್ತಾ ಸಮೃದ್ಧಿ ಇದ್ದಾರೆ. ಯೋಜನೆ. ಇದನ್ನ Then PM hot desert ಫಸಲ್ ಅಂತ ಬಿಮಾ ಕರಿತೀವಿ. ಯೋಜನೆ. ಈ ಮೃತ್ಯು ಕಣಿವೆ Insurance ಏನಿದೆ for ಅದೊಂದು crop ಮರುಭೂಮಿ. losses. ಆ ಮರುಭೂಮಿಯನ್ನ ನಾವು ಡೆತ್ ವ್ಯಾಲಿ ಅಂತ ಕರಿತೀವಿ. ಅದಿರುವಂತದ್ದು ಕ್ಯಾಲಿಫೋರ್ನಿಯಾದಲ್ಲಿ, ಬೆಳೆ USA ಹಾನಿಗೆ ಮಾಡುವಂತಹ ವಿಮಾ ಮೃತ್ಯು ಯೋಜನೆ. ಕಣಿವೆ ಅಂದ್ರೆ PM it is nothing but ಫಸಲ್ ಬಿಮಾ hot ಯೋಜನೆ desert. ಅಂತ ಕರಿತೀವಿ. ಇನ್ನು 12ನೇ ಪ್ರಶ್ನೆಗೆ ಹೋಗೋದಾದ್ರೆ ಇಲ್ಲಿ ಗ್ರೂಪಿಂಗ್ ಕೊಟ್ಟಿದ್ದಾರೆ, ಯಾವ ಏರಿಯಾ ಮೇಲೆ ಫೋಕಸ್ ಮಾಡ್ತಾರೆ ಮೇನ್ ಆಗಿ ಅಂತ ಕೇಳ್ತಾ ಇದ್ದಾರೆ. ಕ್ವಾಡ್ ಅನ್ನುವಂಥದ್ದು ಕ್ರಿಟಿಕಲ್ ಮತ್ತೆ ಎಮರ್ಜಿಂಗ್ ಟೆಕ್ನಾಲಜೀಸ್ ಅಂದ್ರೆ ನಿರ್ಣಾಯಕ Which ಮತ್ತು is ಉಗಮುತ್ತಿರುವ not true of ತಂತ್ರಜ್ಞಾನಗಳ South ಬಗ್ಗೆ Africa. ಫೋಕಸ್ ಮಾಡುತ್ತೆ. Not true of AU, South KUS Africa ಅಂತಂದ್ರೆ AUKUS ಸಬ್ಮರೀನ್ ಮತ್ತೆ ಯಾವುದು AI capabilities ನಿಜವಲ್ಲ ಬಗ್ಗೆ. ದಕ್ಷಿಣ ಆಫ್ರಿಕಾದ IMEC ಕುರಿತಾಗಿ ಅಂತ ಹೇಳ್ತಾ ಇದ್ದಾರೆ. ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಇದು ಕನೆಕ್ಟಿವಿಟಿ ಬಗ್ಗೆ. ಆಫ್ರಿಕಾದ ಉಳಿದ Then ಭಾಗದಲ್ಲಿ SCO, ಉತ್ಪಾದಿಸುವ ಶಾಂಘೈ ಕೋಆಪರೇಟಿವ್ ಉಕ್ಕಿಗಿಂತ 2 ಆರ್ಗನೈಸೇಷನ್ ಪಟ್ಟು ಹೆಚ್ಚು ಕೌಂಟರ್ ಉಕ್ಕು ಟೆರರಿಸಂ ಮತ್ತೆ ಉತ್ಪಾದಿಸುತ್ತದೆ. ಯುರೇಷಿಯನ್ ಹೌದು. ಇದು ಕೋಆಪರೇಷನ್ ಜಗತ್ತಿನ ಅಂದ್ರೆ ಶೇಕಡ ಉಗ್ರಗಾಮಿಗಳ 70 ವಿರುದ್ಧ ಕ್ಕಿಂತ ಕ್ರಮ ಹೆಚ್ಚು ತೆಗೆದುಕೊಳ್ಳುವುದು ಚಿನ್ನವನ್ನ ಮತ್ತೆ ಯುರೇಷಿಯಾದ ಉತ್ಪಾದಿಸುತ್ತದೆ. ಸಹಕಾರವನ್ನು ಹೌದು. ಇದು ತಗೊಳ್ಳುವಂಥದ್ದು ಭೂಖಂಡದ SCO ಶೇಕಡ ನ 50% ರೋಲ್ ವಿದ್ಯುತ್ ಆಗಿದೆ. ಶಕ್ತಿಯನ್ನ ಉತ್ಪಾದಿಸುತ್ತದೆ. Next. ಹೌದು. ವಿತ್ ಇದು ರೆಫರೆನ್ಸ್ ಆಫ್ರಿಕಾದಲ್ಲೇ ಇಂಡಿಯಾ ಅತ್ಯಧಿಕ ಜನಸಾಂದ್ರತೆಯನ್ನು ಹೊಂದಿದೆ ಅನ್ನುವಂಥದ್ದು post ತಪ್ಪಾಗಿದೆ. 2021 Which of the following best explain India's diplomatic shift towards the
ತಾಲಿಬಾನ್ ರಿಜೈಮ್. 2021 ಹಿಂದಿನ ನೆಕ್ಸ್ಟ್ ಭಾರತ ಮತ್ತು 13ನೇ ಆಫ್ಘಾನಿಸ್ತಾನಗಳ ಸಂಬಂಧಗಳ ಕುರಿತಂತೆ The major ಈ ಕೆಳಗಿನ crops ಯಾವುದು grown on red soil ತಾಲಿಬಾನ್ in India ಆಡಳಿತದ is ಕಡೆಗೆ ಭಾರತದಲ್ಲಿ ಭಾರತದ ಕೆಂಪು ರಾಜತಾಂತ್ರಿಕ ಮಣ್ಣಿನಲ್ಲಿ ಬದಲಾವಣೆಯ ಬೆಳೆಯುವಂತಹ ಉತ್ತಮ ಪ್ರಮುಖ ವಿವರಣೆ ಬೆಳೆ ಯಾವುದು ಯಾವುದು ಅಂತ ಅಂತಂದ್ರೆ ಕೇಳ್ತಾ ಇದ್ದಾರೆ. ಇಲ್ಲಿ ಅದಕ್ಕೆ ಸರಿಯಾದ ಅಭಿವೃದ್ಧಿ ಉತ್ತರ ಯೋಜನೆಗಳ ಜೋಳ ಮೇಲಿನ ಮತ್ತೆ ರಾಗಿ. ಚೀನಾದ ಕೆಂಪು ಮಣ್ಣಿನಲ್ಲಿ ಏಕಸ್ವಾಮ್ಯತೆಯನ್ನು ಬೆಳೆಯುವಂಥದ್ದು ಜೋಳ ತಡೆಯುವುದು ಮತ್ತೆ ಒಂದು ಮತ್ತು ರಾಗಿ. ಕಾರ್ಯತಂತ್ರದ ನಿರ್ವಾತವನ್ನು Next. ಕಡಿಮೆ With ಮಾಡುವುದು. reference to ಚೈನಾದ delta formation, ಶಕ್ತಿಯನ್ನ consider the ಸ್ವಲ್ಪ following ಕಡಿಮೆ process. ಮಾಡ್ಲಿಕ್ಕೆ ನಾವು ಡಿಪ್ಲೊಮ್ಯಾಟಿಕ್ ರಿಲೇಷನ್ಸ್ ನ ಅಫ್ಘಾನಿಸ್ತಾನ್ ಜೊತೆಗೆ ಮುಖಜ ಭೂಮಿಯ ಉಗಮಕ್ಕೆ ಸಂಬಂಧಿಸಿದಂತೆ Next, ಕೆಳಗಿನ seventh ಪ್ರಕ್ರಿಯೆಯನ್ನ ನೋಡ್ಬಿಟ್ಟು ಯಾವುದು ನದಿ ಮುಖಜ ಭೂಮಿ ಇಲ್ಲಿ ನಿರ್ಮಾಣಕ್ಕೆ place ಕಾರಣ ಕೊಟ್ಟಿದ್ದಾರೆ. ಅವುಗಳ ಆಗಿರುವಂತಹ location ಪಾಯಿಂಟ್ಗಳು ಎಲ್ಲಿ ಅಂತ ಬರುತ್ತೆ ಹೇಳ್ಬೇಕು. ಅಂತ ನಾವು ನದಿಯು ಹೇಳ್ಬೇಕಾಗುತ್ತೆ. ಮೈದಾನ ಪ್ರದೇಶವನ್ನು ಪಾಂಗ್ಸೋ ಪ್ರವೇಶಿಸಿದಾಗ ಪಾಸ್ ನದಿಯ ಪಾಂಗ್ಸೋ ವೇಗವು ಪಾಸ್ ಬಂದು ಕಡಿಮೆ ಆಗುತ್ತದೆ. ಅರುಣಾಚಲ್ ಪ್ರದೇಶ ಮತ್ತೆ ಉಪ್ಪು ಮಯನ್ಮಾರ್ ನೀರಿನಿಂದಾಗಿ ಬಾರ್ಡರ್ನಲ್ಲಿ ಜೇಡಿ ಬರುವಂಥದ್ದು ಕಣಗಳು ಯಾವುದು? ಪಾಂಗ್ಸೋ ಪಾಸ್. ಘನೀಕರಣಗೊಳ್ಳುತ್ತವೆ. Next, ನದಿಯ ಆಂಜಿ ಮುಖದಲ್ಲಿ ಖಾಡ್ ಸವೆತದ ಬ್ರಿಡ್ಜ್ ಪ್ರಮಾಣವು tributary of ಅಧಿಕವಾಗಿರುತ್ತದೆ ಚೇನಾಬ್ river ಅಥವಾ ಯಾವುದು? ಹೆಚ್ಚಾಗಿರುತ್ತದೆ. ಚೇನಾಬ್ ರಿವರಿನ ಇಲ್ಲಿ ಆಪ್ಷನ್ ಎ ಮತ್ತೆ ಬಿ ಏನಿದೆ ಅದು ಸರಿ ಇದೆ. ಇದಕ್ಕೆ, ನದಿಯು ಮೈದಾನ ಪ್ರದೇಶವನ್ನು ಉಪನದಿಗೆ, ಪ್ರವೇಶಿಸಿದಾಗ ಅದರ ವೇಗ ಕಡಿಮೆ ಆಗುತ್ತೆ. ಅಡ್ಡಲಾಗಿ ಉಪ್ಪು ನೀರಿನಿಂದಾಗಿ ಬ್ರಿಡ್ಜ್ ಜೇಡಿ ಯಾವುದು? ಕಣಗಳು ಆಂಜಿ ಖಾಡ್ ಘನೀಕರಣದಿಂದ ಬ್ರಿಡ್ಜ್. ಸಾಲಿಡಿಫೈ ಆಗುತ್ತೆ. ಚೇನಾಬ್ ನದಿ. ಓಕೆ, ಅದು ಸರಿನೇ. ಬನಿ ಆದ್ರೆ ಹಾಲ್ ನದಿಯ bypass ಮುಖದಲ್ಲಿ along ಸವೆತದ NH44 ಪ್ರಮಾಣ in ಅಧಿಕ Jammu ಆಗಿರುತ್ತೆ and ಅಥವಾ Kashmir. ಹೆಚ್ಚಾಗಿರುತ್ತೆ ಅನ್ನುವಂಥದ್ದು Along ತಪ್ಪು. ಅಲ್ಲಿ ಕಡಿಮೆ NH44 in ಇರುವಂಥದ್ದು. Jammu and Next, Kashmir. Then Philadelphia corridor, Gaza Egypt border, demilitarized zone. ಗಾಜಾ ಈಜಿಪ್ಟ್ ಬಾರ್ಡರ್. 15ನೇ ಪ್ರಶ್ನೆಗೆ ಹೋಗೋಣ. ಅಲ್ಲಿರುವಂಥದ್ದು ಫಿಲಡೆಲ್ಫಿ ಕಾರಿಡಾರ್. ಓಕೆ, ನೆಕ್ಸ್ಟ್ 8th ಕ್ವಶನ್. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಇಸ್ ಈ ಕೆಳಗಿನ ಯಾವುದರ ಆಧಾರದ ಮೇಲೆ ಭಾರತದಲ್ಲಿ ರಾಜ್ಯಗಳ ಪುನರ್ವಿಂಗಡಣೆಯನ್ನ ಮಾಡಲಾಗುತ್ತೆ? ಅಂದ್ರೆ ದೌಲದಾರ್ ಭಾಷೆಯ ಶ್ರೇಣಿಯ ಆಧಾರದ ಮೇಲೆ ಪ್ರಮುಖ ಪುನರ್ವಿಂಗಡಣೆಯನ್ನ ಬೆಟ್ಟ ಸಾಲು ಮಾಡುವಂಥದ್ದು. ಯಾವುದು Which ಅಂತಂದ್ರೆ of the following ಸರಿಯಾದ statements ಉತ್ತರ are true ಗಡ್ಡಿ? ಅಂತ Option ಕೇಳ್ತಾ 2, ಇದ್ದಾರೆ. ಗಡ್ಡಿ. The peninsular drainage system is older than the Himalayan one. In India, the dispersed Peninsular settlements are drainage often system found ಕನ್ನಡದಲ್ಲಿ in the ನೋಡೋಣ. state of ಪರ್ಯಾಯ ಭಾರತದಲ್ಲಿ ದ್ವೀಪದ ನದಿ ಚದುರಿದ ವ್ಯವಸ್ಥೆಯು ವಸತಿಗಳು ಯಾವ ಹಿಮಾಲಯಕ್ಕಿಂತ ರಾಜ್ಯದಲ್ಲಿ ಹಳೆಯದಾಗಿದೆ? ಕಂಡುಬರುತ್ತವೆ ಅಂತ ಹೌದು, ಕೇಳ್ತಾ ಇದ್ದಾರೆ. ಹಿಮಾಲಯಕ್ಕಿಂತ ಕೇರಳದಲ್ಲಿ ಹೌದು ಕಂಡುಬರುತ್ತದೆ. ನೆಕ್ಸ್ಟ್ 17ನೇ ಪ್ರಶ್ನೆ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ದ ಪೆನಿನ್ಸುಲಾ ಪರ್ಯಾಯ ದ್ವೀಪದ ಪರ್ಯಾಯ ನದಿಗಳು ವಿಶಾಲವಾಗಿದೆ, ಭೂಮಿಗೆ ದೊಡ್ಡ ಪ್ರಮಾಣದ ಸಂಬಂಧಿಸಿದಂತೆ ಆಳವಿಲ್ಲದ ಈ ಕೆಳಕಂಡ ಹೇಳಿಕೆಗಳನ್ನ ಮತ್ತು ನೋಡ್ಬಿಟ್ಟು ನದಿಗಳು ಇವುಗಳಲ್ಲಿ ಪ್ರೌಢಾವಸ್ಥೆಯ ಹಂತದಲ್ಲಿದೆ. ಯಾವುದು ಇದು ತಪ್ಪು. ಸರಿ ಇರುವಂತದ್ದು ನದಿ ಅಷ್ಟು ಅನ್ನೋದನ್ನ ವಿಶಾಲವಾಗಿಲ್ಲ, ಹೇಳ್ಬೇಕಾಗತ್ತೆ. ಮತ್ತೆ ದೊಡ್ಡ ಪ್ರಮಾಣದಲ್ಲಿ ದೊಡ್ಡ ಆಳವಾಗಿಯೂ ಬೆಟ್ಟವು ಇಲ್ಲ, ಪೂರ್ವ ಮತ್ತೆ ಘಟ್ಟಗಳಲ್ಲಿ ಪ್ರೌಢಾವಸ್ಥೆಯ ಅತ್ಯಂತ ಹಂತದಲ್ಲಿ ಎತ್ತರವಾದ ಇಲ್ಲ. ಶಿಖರವಾಗಿದೆ. ಪಶ್ಚಿಮ ಹೌದು, ಕರಾವಳಿ ಈಸ್ಟರ್ನ್ ಘಟ್ಟದಲ್ಲಿ ಘಟ್ಟಕ್ಕೂ ದೊಡ್ಡ ಬೆಟ್ಟ ನಿಕಟವಾಗಿ highest peak. ಚಾಚಿಕೊಂಡಿರುವ Next, ಪಶ್ಚಿಮ ದೂಬ್ಗರ್ ಘಟ್ಟಗಳು ಸಾತ್ಪುರ ಪರ್ಯಾಯ ಶ್ರೇಣಿಯದ ದ್ವೀಪದ ಪ್ರಮುಖ ಅತ್ಯಂತ ನದಿಗಳ ಎತ್ತರದ ಜಲ ಶಿಖರವಾಗಿದೆ. ವಿಭಾಜಕವಾಗಿ ಹೌದು, ಸಾತ್ಪುರ ಕಾರ್ಯನಿರ್ವಹಿಸುತ್ತವೆ. mountain ಇದು ranges ಕೂಡ ದು ತಪ್ಪು. highest peak ಹಾಗಾಗಿ ಯಾವ್ದಪ್ಪ ಸರಿಯಾಗಿರುವಂತಹ ಅಂತಂದ್ರೆ ಸ್ಟೇಟ್ಮೆಂಟ್ ಇದೊಂದೇ. Then, ತ್ರಯಂಬಕ್ ಪರ್ಯಾಯ ದ್ವೀಪದ ಗೋದಾವರಿ ನದಿ ನದಿಯ ವ್ಯವಸ್ಥೆಯು ಉಗಮ ಹಿಮಾಲಯಕ್ಕಿಂತ ಸ್ಥಾನವಾಗಿದೆ. ಹೌದು, ಹಳೆಯದಾಗಿರುವಂತದ್ದು ಗೋದಾವರಿಯ ಉಗಮ ಸರಿಯಾದ ಸ್ಥಾನ ಉತ್ತರ ತ್ರಯಂಬಕ. ಆಗಿರುವಂತದ್ದು. ನೆಕ್ಸ್ಟ್ ಮಹಾಬಲೇಶ್ವರವು ಪ್ರಶ್ನೆ. ಮಹಾನದಿ Which river ನದಿಯ is the ಉಗಮ major ಸ್ಥಾನವಾಗಿದೆ right bank ಅನ್ನುವಂಥದ್ದು tributary ತಪ್ಪಾಗಿದೆ. of ಮಹಾಬಲೇಶ್ವರದಲ್ಲಿ ಬ್ರಹ್ಮಪುತ್ರ in ಉಗಮವಾಗುವಂತಹ Tibet ನದಿ ಯಾವುದು? is ಕೃಷ್ಣ. ಕಮ್ಮಿಂಗ್. ಹಾಗಾಗಿ ಕಮ್ಮಿಂಗ್ ಆಪ್ಷನ್ 1 ಅನ್ನುವಂತಹ ABC ನದಿಯು ಮಾತ್ರ ಟಿಬೆಟ್ ಸರಿ. ನಲ್ಲಿ ಬ್ರಹ್ಮಪುತ್ರ ನದಿಯ ಪ್ರಮುಖ ಬಲದಂಡೆಯ ಉಪನದಿ ಆಗಿರುವಂತದ್ದು. ನೆಕ್ಸ್ಟ್, ವಾಟ್ ಟೈಪ್ ಆಫ್ ಕ್ಲೈಮೇಟ್ ಕ್ಯಾರೆಕ್ಟರೈಸಸ್ ದ ಡೆತ್ ವ್ಯಾಲಿ ಇನ್ USA? 18ನೇ ಪ್ರಶ್ನೆ. ಅಮೆರಿಕ ಸಂಯುಕ್ತ What was the ಸಂಸ್ಥಾನದಲ್ಲಿನ theme of the ಮೃತ್ಯು United ಖಂಡನೆಯು Nations ಯಾವ General ಬಗೆಯ Assembly ವಾಯುಗುಣ Summit of the ಗುಣಲಕ್ಷಣವನ್ನ held on ಹೊಂದಿದೆ ಅಂತ September ಕೇಳ್ತಾ ಇದ್ದಾರೆ. 2024 ಇದನ್ನ hot in New desert York ಅಂತ ಕರಿತೀವಿ. ಅಂದ್ರೆ ಈ ಮೃತ್ಯು ಸೆಪ್ಟೆಂಬರ್ ಕಣಿವೆ ಏನಿದೆ, ಅದೊಂದು 2004 ಮರುಭೂಮಿ. ಆ ಮರುಭೂಮಿಯನ್ನ ನಾವು ಡೆತ್ ವ್ಯಾಲಿ ಅಂತ ಕರಿತೀವಿ. ಆ, ಅದಿರುವಂತದ್ದು ನ್ಯೂಯಾರ್ಕ್ ನಲ್ಲಿ ಕ್ಯಾಲಿಫೋರ್ನಿಯಾದಲ್ಲಿ, ನಡೆದ ಯುನೈಟೆಡ್ USA ಯ ನೇಷನ್ ಜನರಲ್ ಕ್ಯಾಲಿಫೋರ್ನಿಯಾದಲ್ಲಿ. ಅಸೆಂಬ್ಲಿ ಭವಿಷ್ಯದ ಮೃತ್ಯು ಕಣಿವೆ ಶೃಂಗಸಭೆಯ ಅಂದ್ರೆ ಇಟ್ ಇಸ್ ನಥಿಂಗ್ ಬಟ್ ವಸ್ತು ವಿಷಯ hot desert. ಏನಾಗಿತ್ತು ಅಂತಂದ್ರೆ ಇನ್ನು ಉತ್ತಮ 12ನೇ ನಾಳೆಗಾಗಿ ಪ್ರಶ್ನೆಗೆ ಹೋಗೋದಾದ್ರೆ ಬಹುಪಕ್ಷೀಯ ಪರಿಹಾರ ಆಪ್ಷನ್ 2 ಆಗಿತ್ತು. ನೆಕ್ಸ್ಟ್ 19ನೇ ಪ್ರಶ್ನೆ. In 2024, the BRICS group of leading emerging Which is economies not true expanded of to include South 5 Africa. new member Not countries. true of South Africa ಯಾವ ಅಂತಂದ್ರೆ, 5 ಮೆಂಬರ್ ಕಂಟ್ರೀಸ್ ಅನ್ನ ಯಾವುದು ಅಂದ್ರೆ ನಿಜವಲ್ಲ ಆ, ದಕ್ಷಿಣ ಆಫ್ರಿಕಾದ ಅಗ್ರ ಕುರಿತಾಗಿ ಅಂತ ಅರ್ಥವ್ಯವಸ್ಥೆಯ ಹೇಳ್ತಾ ಇದ್ದಾರೆ. ಇದು ಬ್ರಿಕ್ಸ್ ಆಫ್ರಿಕಾದ ಸಮೂಹವು ಉಳಿದ ಯಾವ ಭಾಗದಲ್ಲಿ 5 ಸದಸ್ಯ ಉತ್ಪಾದಿಸುವ ರಾಷ್ಟ್ರವನ್ನ ಉಕ್ಕಿಗಿಂತ ಇತ್ತೀಚೆಗೆ 2 ಪಟ್ಟು ಸೇರಿಸಿಕೊಂಡಿದೆ ಅಂತ ಹೆಚ್ಚು ಕೇಳ್ತಾ ಉಕ್ಕು ಇದ್ದಾರೆ. ಉತ್ಪಾದಿಸುತ್ತದೆ. ಇದರಲ್ಲಿ ಟರ್ಕಿ ಹೌದು. ಬಂದ್ಬಿಟ್ಟು ಬಾಕಿ ಇದು ಎಲ್ಲ ಜಗತ್ತಿನ ಈಜಿಪ್ಟ್, ಶೇಕಡ 70ಕ್ಕಿಂತ ಎಥಿಯೋಪಿಯಾ, ಹೆಚ್ಚು ಇರಾನು, ಸೌದಿ ಚಿನ್ನವನ್ನ ಅರೇಬಿಯಾ, ಉತ್ಪಾದಿಸುತ್ತದೆ. ಯುನೈಟೆಡ್ ಅರಬ್ ಹೌದು. ಎಮಿರೇಟ್ಸ್. ಇದು ಭೂಖಂಡದ ಶೇಕಡ ಇಷ್ಟು 50ರಷ್ಟು ದೇಶಗಳನ್ನ ವಿದ್ಯುತ್ ಶಕ್ತಿಯನ್ನು ಸೇರಿಸಿಕೊಂಡಿರುವಂತದ್ದು. ಉತ್ಪಾದಿಸುತ್ತದೆ. ಟರ್ಕಿಯನ್ನ ಬಿಟ್ಟು ಹೌದು. ಬಾಕಿ 5 ಇದು ಕೂಡ ಸರಿಯಾಗಿದೆ. ಆಫ್ರಿಕಾದಲ್ಲೇ ಅತ್ಯಧಿಕ ಜನಸಾಂದ್ರತೆಯನ್ನ ಹೊಂದಿದೆ ಅನ್ನುವಂಥದ್ದು ತಪ್ಪಾಗಿದೆ. ನೆಕ್ಸ್ಟ್ 20ನೇ ಪ್ರಶ್ನೆ. Which of the following is part of the 17 Next. United Nations 13ನೇ Sustainable ಪ್ರಶ್ನೆ. Development Goals? The ಯಾವುದು major 17 crops United grown Nations on ಸುಸ್ಥಿರ red soil in ಅಭಿವೃದ್ಧಿಗಳ India is ಭಾಗ ಭಾರತದಲ್ಲಿ ಅಂತ ಕೇಳ್ತಾ ಕೆಂಪು ಇದ್ದಾರೆ. ಮಣ್ಣಿನಲ್ಲಿ ಬೆಳೆಯುವಂತಹ ಪ್ರಮುಖ ಬೆಳೆ ಯಾವುದು ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಸರಿಯಾದ ಉತ್ತರ ಜೋಳ ಮತ್ತೆ ರಾಗಿ. ಕೆಂಪು ಮಣ್ಣಿನಲ್ಲಿ ಬೆಳೆಯುವಂತದ್ದು ಜೋಳ ಮತ್ತೆ ರಾಗಿ.
ಇಲ್ಲಿ ನೆಕ್ಸ್ಟ್ ಶೂನ್ಯ ಹಸಿವು ಹೌದು, ಭರಿಸಬಹುದಾದ ಮತ್ತು ಶುದ್ಧ ಇಂಧನ ಅಂದ್ರೆ ಕ್ಲೀನ್ ಎನರ್ಜಿ ಹೌದು, ಶುದ್ಧ ನೀರು ಮತ್ತು ನೈರ್ಮಲ್ಯ ಹೌದು, ಬಾಹ್ಯಾಕಾಶ ಪರಿಶೋಧನೆ ಉಗಮಕ್ಕೆ ಬಗ್ಗೆ ನಾವು ತಲೆ ಸಂಬಂಧಿಸಿದಂತೆ ಕೆಡಿಸ್ಕೊಳ್ತಾ ಇಲ್ಲ. ಕೆಳಗೆ ನೀಡಿರುವ ನಾವೀಗ ಎಲ್ಲಿ ವಾಸ ಪ್ರಕ್ರಿಯೆಯನ್ನ ಮಾಡ್ತಾ ಇದ್ದೀವಿ, ನೋಡ್ಬಿಟ್ಟು ನಮ್ಮ ಭೂಮಿಯ ಬಗ್ಗೆ ಯಾವುದು ಮಾತ್ರ ನದಿ ನಾವು focus ಮುಖಜ ಮಾಡ್ತಾ ಇದ್ದೀವಿ. ಭೂಮಿ ಹಾಗಾಗಿ ನಿರ್ಮಾಣಕ್ಕೆ ತಪ್ಪು, ಕಾರಣ ಅಸಮಾನತೆಗಳನ್ನ ಆಗಿರುವಂತಹ ತಗ್ಗಿಸುವುದು ಪಾಯಿಂಟ್ಗಳು ಅಂತ ಸರಿಯಾಗಿದೆ. ಹೇಳಬೇಕು. ಆಪ್ಷನ್ ನದಿಯು ಬಿ ಮೈದಾನ ಬಿಟ್ಟು ಬಾಕಿ ಎಲ್ಲ ಪ್ರದೇಶವನ್ನು ಸರಿ. ಸೊ ಆಪ್ಷನ್ ಪ್ರವೇಶಿಸಿದಾಗ 1 ಇಸ್ ದ ನದಿಯ correct answer. ವೇಗವು ಕಡಿಮೆಯಾಗುತ್ತದೆ. ನೆಕ್ಸ್ಟ್ ಕನ್ಸಿಡರ್ ದ ಉಪ್ಪು ಫಾಲೋಯಿಂಗ್ ನೀರಿನಿಂದಾಗಿ ಸ್ಟೇಟ್ಮೆಂಟ್ ಕಣಗಳು ಸ್ಟ್ಯಾಂಡ್ ಅಪ್ ಇಂಡಿಯಾ ಘನೀಕರಣಗೊಳ್ಳುತ್ತವೆ. ಸ್ಕೀಮ್ ನದಿಯ Stand Up ಮುಖದಲ್ಲಿ India ಸವೆತದ scheme ಬಗ್ಗೆ ಪ್ರಮಾಣವು ಯಾವ ಅಧಿಕವಾಗಿರುತ್ತದೆ statement ಅಥವಾ ಸರಿಯಾಗಿರುವಂತದ್ದು ಅಂತ ಹೆಚ್ಚಾಗಿರುತ್ತದೆ. ಕೇಳ್ತಾ ಇದ್ದಾರೆ. ಇಲ್ಲಿ It provides ಆಪ್ಷನ್ loans ಎ ಮತ್ತೆ ranging ಬಿ from ಏನಿದೆ 10 ಅದು lakh ಸರಿ to ಇದೆ. 1 ನದಿಯು crore. ಮೈದಾನ The scheme ಪ್ರದೇಶವನ್ನು is aimed at ಪ್ರವೇಶಿಸಿದಾಗ women ಅದರ ವೇಗ and ಕಡಿಮೆ SC/ST ಆಗುತ್ತೆ. entrepreneurs. ಉಪ್ಪು ನೀರಿನಿಂದಾಗಿ It includes ಜೇಡಿಕಣಗಳು large ಘನೀಕರಣಗೊಂಡು corporations solidify and ಆಗುತ್ತೆ. industries as ಅದು ಸರಿನೇ. eligible ಆದ್ರೆ beneficiaries. ನದಿಯ Farmers and ಮುಖದಲ್ಲಿ agricultural ಸವೆತದ workers ಪ್ರಮಾಣ are key ಅಧಿಕವಾಗಿರುತ್ತೆ beneficiaries ಅಥವಾ of the scheme ಹೆಚ್ಚಾಗಿರುತ್ತೆ ಅಂತ. ಅನ್ನುವಂಥದ್ದು ತಪ್ಪು. ಇಲ್ಲಿ ಅಲ್ಲಿ ಆಪ್ಷನ್ ಕಡಿಮೆ ಎ ಮತ್ತೆ ಇರುವಂಥದ್ದು. ಬಿ ಮಾತ್ರ ಸರಿಯಾಗಿದೆ. Next, 10 ಲಕ್ಷದಿಂದ 1 ಕೋಟಿವರೆಗೂ ಮಾತ್ರ ಲೋನ್ಸ್ ಅನ್ನ ಕೊಡುವಂತದ್ದು, ಮತ್ತೆ ವಿಮೆನ್ಸ್ SC/ST entrepreneurs ಗೆ ಪ್ರೋತ್ಸಾಹಧನವನ್ನ ನೀಡುವಂತದ್ದು ಅದರ ಮುಖ್ಯ ಉದ್ದೇಶ 15ನೇ ಆಗಿದೆ. ಪ್ರಶ್ನೆಗೆ ಹೋಗೋಣ. ಇನ್ನು 22ನೇ ಪ್ರಶ್ನೆ ಎಕನಾಮಿಕ್ಸ್ ಗೆ Which ರಿಲೇಟೆಡ್ one of the ಆಗಿರುವಂತದ್ದು. following is an ಪ್ರೈಮರಿ important ಡಿಫಿಸಿಟ್ type of ಅಂತಂದ್ರೆ fiscal ದೌಲದಾರ್ deficit range. minus interest ದೌಲದಾರ್ payments. ರೇಂಜ್ ಸರಿಯಾಗಿದೆ. ಅಂದ್ರೆ Revenue ದೌಲದಾರ್ deficit ಶ್ರೇಣಿಯ ಅಂತಂದ್ರೆ ಪ್ರಮುಖ revenue ಎಕ್ಸ್ಪೆಂಡಿಚರ್ ಬೆಚ್ಚ ಮೈನಸ್ ಸಾಲು ರೆವಿನ್ಯೂ ಯಾವುದು receipts. ಅಂತಂದ್ರೆ ಅದಕ್ಕೆ ಆ, ಸರಿಯಾದ ಉತ್ತರ ಸರಿಯಾಗಿದೆ. ಗಡ್ಡಿ. ಆದ್ರೆ Option ಫಿಸಿಕಲ್ 2 ಡೆಫಿಸಿಟ್ ಗಡ್ಡಿ. ಏನಿದೆ ಅದು ತಪ್ಪು ಕೊಟ್ಟಿದ್ದಾರೆ. ಟೋಟಲ್ ಎಕ್ಸ್ಪೆಂಡಿಚರ್ ಮೈನಸ್ ಟೋಟಲ್ ರಿಸಿಪ್ಟ್ಸ್ ಅಲ್ಲ, ಇದು ಉಲ್ಟಾ ಆಗ್ಬೇಕಿತ್ತು. ಟೋಟಲ್ ರಿಸಿಪ್ಟ್ಸ್ ಮೈನಸ್ ಟೋಟಲ್ In ಎಕ್ಸ್ಪೆಂಡಿಚರ್. India, the Then budget disbursed deficit settlements are ಇದು often ಕೂಡ found ತಪ್ಪಾಗಿದೆ. in the ಬಡ್ಜೆಟ್ state of ಡೆಫಿಸಿಟ್ ಮೈನಸ್ ಗವರ್ಮೆಂಟ್ ಭಾರತದಲ್ಲಿ ಮಾರ್ಕೆಟ್ ಚದುರಿದ ವಸತಿಗಳು ಯಾವ ರಾಜ್ಯದಲ್ಲಿ ಕಂಡು ಬರುತ್ತವೆ correct ಅಂತ answer. ಕೇಳ್ತಾ ಇದ್ದಾರೆ. ಕೇರಳದಲ್ಲಿ ಪ್ರಾಥಮಿಕ ಪ್ರಾಥಮಿಕ ಕೊರತೆ, ಕೋಶೀಯ ಕೊರತೆ ಮತ್ತೆ Next. ಮೈನಸ್ ಬಡ್ಡಿ 17ನೇ ಸಂದಾಯ, ಪ್ರಶ್ನೆ. ಕಂದಾಯ ಕೊರತೆ, ಕಂದಾಯ Consider ವೆಚ್ಚ the ಮತ್ತೆ following ಮೈನಸ್ statement ಕಂದಾಯ regarding the ಸ್ವೀಕೃತಿ ಎರಡೂ Peninsula ಸರಿಯಾಗಿರುವಂತದ್ದು. ಪರ್ಯಾಯ ದ್ವೀಪ Next, ಪ್ರಸ್ಥಭೂಮಿಗೆ 23ನೇ ಪ್ರಶ್ನೆ. ಸಂಬಂಧಿಸಿದಂತೆ ಈ ಕೆಳಕಂಡ ಹೇಳಿಕೆಗಳನ್ನ ನೋಡ್ಬಿಟ್ಟು ಇವುಗಳಲ್ಲಿ ಯಾವುದು ಸರಿ ಇರುವಂತದ್ದು ಅನ್ನೋದನ್ನ ಹೇಳ್ಬೇಕಾಗತ್ತೆ. ದೊಡ್ಡ ಬೆಟ್ಟವು ಪೂರ್ವ ಘಟ್ಟಗಳಲ್ಲಿ ಅತ್ಯಂತ ಎತ್ತರವಾದ ಶಿಖರವಾಗಿದೆ. ಹೌದು, 23ನೇ ಈಸ್ಟರ್ನ್ ಘಾಟ್ಸ್ ಅಲ್ಲಿ ಪ್ರಶ್ನೆ. ದೊಡ್ಡ ಬೆಟ್ಟ. M1 highest ಅಂದ್ರೆ peak. ಏನು? ಕರೆನ್ಸಿ Doogar Public ಸಾತ್ಪುರ ಶ್ರೇಣಿಯಲ್ಲಿನ ನೋಡ್ಬಿಡೋಣ. ಅತ್ಯಂತ ಎತ್ತರದ ಸಾರ್ವಜನಿಕರ ಶಿಖರವಾಗಿದೆ. ಬಳಿ ಇರುವ ಸಾತ್ಪುರ ಕರೆನ್ಸಿ ಅಂದ್ರೆ mountain ನಾಣ್ಯ ranges ಹಾಗೂ ದು highest ಕರೆನ್ಸಿ peak ಯಾವ್ದಪ್ಪ ನೋಟುಗಳು ಅಂತಂದ್ರೆ Doogar. ಪ್ಲಸ್ Then ಸಾರ್ವಜನಿಕರ ಬೇಡಿಕೆ ಗೋದಾವರಿ ಠೇವಣಿಗಳು ನದಿಯ ಉಗಮ ಕಿರಿಯ ಸ್ಥಾನವಾಗಿದೆ. ಅಂದ್ರೆ ಅಲ್ಪ ಪ್ರಮಾಣದ ಹೌದು, ಗೋದಾವರಿಯ ಉಗಮ ಅಂತ ಸ್ಥಾನ ಸಹ ತಿಳಿಯಬಹುದು. ತಿಳಿಯಬಹುದು. ಇದು ಕರೆಕ್ಟ್ ಆಗಿದೆ. ನೆಕ್ಸ್ಟ್, ಮಹಾಬಲೇಶ್ವರ ಅಂದ್ರೇನು? ಮಹಾನದಿ M1 ನದಿಯ plus ಉಗಮ ಇದಿಷ್ಟು ಸ್ಥಾನವಾಗಿದೆ ಅನ್ನುವಂಥದ್ದು ತಪ್ಪಾಗಿದೆ. ಮಹಾಬಲೇಶ್ವರದಲ್ಲಿ ಸಾರ್ವಜನಿಕ ಅವಧಿ ನದಿ ಯಾವುದು? ಠೇವಣಿಗಳು ಕೃಷ್ಣ. ವಿಶಾಲವಾದ ಹಾಗಾಗಿ ಅಂದ್ರೆ option ದೊಡ್ಡ 1 ಪ್ರಮಾಣದ ABC ಹಣ ಮಾತ್ರ ಅಂತ ಸಹ ಸರಿ. ತಿಳಿಬಹುದು. ಯಾವ್ದನ್ನ M2 ನ. ಆದ್ರೆ ಅಲ್ಲಲ್ಲ M2 ತಪ್ಪು ಕೊಟ್ಟಿದ್ದಾರೆ. M1 ಸರಿ ಇದೆ, M2 ತಪ್ಪಾಗಿದೆ. ಇನ್ನು M3 M1 plus 18ನೇ ಅಂಚೆ ಪ್ರಶ್ನೆ. ಕಚೇರಿ ಉಳಿತಾಯ What was ಠೇವಣಿಗಳು. the ಇದು ಕೂಡ theme ತಪ್ಪು of the ಕೊಟ್ಟಿದ್ದಾರೆ. United Nations General M4 Assembly ಎಂದಿದೆ. Summit M3 of the plus Future ಒಟ್ಟು ಅಂಚೆ held on ಕಚೇರಿಯ September ಠೇವಣಿಗಳು 2024 ಇದು in ಸರಿ New ಇದೆ. York. M3 ಅಂದ್ರೆ plus ಸೆಪ್ಟೆಂಬರ್ ಒಟ್ಟು ಅಂಚೆ ಕಚೇರಿಯ 2004ರಲ್ಲಿ M1 ಮತ್ತೆ M4 ಸರಿ ಕೊಟ್ಟಿದ್ದಾರೆ. ಇಲ್ಲಿ M2 ನ್ಯೂಯಾರ್ಕ್ ಅಂತಂದ್ರೆ ನಲ್ಲಿ ಇದು ನಡೆದ M1 ಯುನೈಟೆಡ್ plus ನೇಷನ್ ಜನರಲ್ ಅಸೆಂಬ್ಲಿ ಅಂಚೆ ಭವಿಷ್ಯದ ಕಚೇರಿ ಶೃಂಗಸಭೆಯ ಉಳಿತಾಯ ಠೇವಣಿಗಳು ವಸ್ತು ಅಂದ್ರೆ ವಿಷಯ M2. ಏನಾಗಿತ್ತು M3 ಅಂತಂದ್ರೆ ಅಂದ್ರೆ ಇದು ಉತ್ತಮ ನಾಳೆಗಾಗಿ M1 plus ಬಹುಪಕ್ಷೀಯ ಬ್ಯಾಂಕುಗಳ ಬಳಿ ಇರುವ ಪರಿಹಾರ ಸಾರ್ವಜನಿಕ option 2 ಅವಧಿ ಆಗಿತ್ತು. ಠೇವಣಿಗಳು ಅಥವಾ ವಿಶಾಲ ಪ್ರಮಾಣದ ಹಣ ಯಾವುದು M3. ಸೊ ಹಾಗಾಗಿ 19ನೇ ಯಾವ್ದಿದು? ಪ್ರಶ್ನೆ 23ನೇ ಪ್ರಶ್ನೆಗೆ ಸರಿಯಾದ In ಉತ್ತರ 2024, ಆಪ್ಷನ್ the 1 A BRICS ಮತ್ತೆ group of D leading ಮಾತ್ರ. emerging economies expanded to include 5 new member countries. ಯಾವ 5 ಮೆಂಬರ್ ಕಂಟ್ರೀಸ್ ಅನ್ನ ಅಂದ್ರೆ ಆ ಅಗ್ರ ಅರ್ಥವ್ಯವಸ್ಥೆಯ Who was the first ಬ್ರಿಕ್ಸ್ architect ಸಮೂಹವು behind the ಯಾವ ಪಂಚಾಯತ್ 5 ರಾಜ್ ಸದಸ್ಯ system in ರಾಷ್ಟ್ರವನ್ನ ಕರ್ನಾಟಕ ಇತ್ತೀಚೆಗೆ is ಸೇರಿಸಿಕೊಂಡಿದೆ ಅಂತ ನಾಜಿರ್ ಕೇಳ್ತಾ ಸಾಬ್. ಇದ್ದಾರೆ. ಇದರಲ್ಲಿ ಸಾಬ್. ಟರ್ಕಿ ಬಂದ್ಬಿಟ್ಟು ಬಾಕಿ ಎಲ್ಲ ಈಜಿಪ್ಟ್, ಇಥಿಯೋಪಿಯಾ, ಇರಾನು, ಸೌದಿ ಅರೇಬಿಯಾ ಯೋಜನೆಗಳು ಪ್ರಾರಂಭವಾದ United Arab ವರ್ಷವನ್ನ Emirates. ಕೊಟ್ಟಿದ್ದಾರೆ. match ಇಷ್ಟು ಮಾಡ್ತಾ ದೇಶಗಳನ್ನ ಹೋಗ್ಬೇಕು. ಸೇರಿಸಿಕೊಂಡಿರುವಂಥದ್ದು. ನಿರ್ಮಲ ಗ್ರಾಮ ಟರ್ಕಿಯನ್ನ ಯೋಜನೆ ಬಿಟ್ಟು ಬಾಕಿ 5 ಕೂಡ ಸರಿಯಾಗಿದೆ. 1996ರಲ್ಲಿ ಪ್ರಾರಂಭ ಆಯಿತು. ಜಲ ನಿರ್ಮಲ ಯೋಜನಾ 2002ರಲ್ಲಿ, ಅಕ್ಷರ ದಾಸೋಹ ಯೋಜನಾ 2003ರಲ್ಲಿ. 20ನೇ ಪ್ರಶ್ನೆ. ಮತ್ತೆ ಯಶಸ್ವಿನಿ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಪಾರ್ಟ್ ಆಫ್ ದ ಯಶಸ್ವಿನಿ ಯೋಜನೆ 17 ರೀಸೆಂಟ್ ಆಗಿ ಯುನೈಟೆಡ್ ನೇಷನ್ ಬಂದಿರುವಂಥದ್ದು ಸಸ್ಟೈನಬಲ್ 2005 ಡೆವಲಪ್ಮೆಂಟ್ ಗೋಲ್ಸ್. 6ರಲ್ಲಿ. ಯಾವುದು So, 17 25ನೇ ಯುನೈಟೆಡ್ ಪ್ರಶ್ನೆ ನೇಷನ್ ಸರಿಯಾದ ಸುಸ್ಥಿರ ಉತ್ತರ ಅಭಿವೃದ್ಧಿಗಳ option 2. ಭಾಗ Next. ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ 26ನೇ ಪ್ರಶ್ನೆ. ಇಲ್ಲಿ ಸಾರಿ
ಶೂನ್ಯ ಹಸಿವು ಹೌದು. ಭರಿಸಬಹುದಾದ ಮತ್ತು ಶುದ್ಧ ಇಂಧನ ಕೃಷ್ಣಮೂರ್ತಿ clean ಸುಬ್ರಹ್ಮಣ್ಯನ್ energy ಹೌದು. ಶುದ್ಧ What is ನೀರು the, ಮತ್ತು ನೈರ್ಮಲ್ಯ ಹೌದು. ಬಾಹ್ಯಾಕಾಶ shape of the ಪರಿಶೋಧನೆ economic ಸ್ಪೇಸ್ ಬಗ್ಗೆ ನಾವು ತಲೆ recovery ಕೆಡಿಸ್ಕೊಳ್ತಾ ಆಗ್ತಾ ಇಲ್ಲ. ಇದೆ ಅಂತಂದ್ರೆ ಅದು ನಾವೀಗ shape ಎಲ್ಲಿ ಹೇಗಿರುತ್ತೆ ವಾಸ ಅಂತಂದ್ರೆ ಮಾಡ್ತಾ ಇದೀವಿ ವಿ ನಮ್ಮ ಶೇಪ್ ಭೂಮಿಯ ಬಗ್ಗೆ ಮಾತ್ರ ನಾವು ಫೋಕಸ್ ಮಾಡ್ತಾ ಇದೀವಿ. 26ನೇ ಹಾಗಾಗಿ B ಪ್ರಶ್ನೆಗೆ ತಪ್ಪು. ಸರಿಯಾದ ಉತ್ತರ ಅಸಮಾನತೆಗಳನ್ನ option ತಗ್ಗಿಸುವುದು 3. ಸರಿಯಾಗಿದೆ. ಆಪ್ಷನ್ Next, ಡಿ ಒಂದು ಬಿಟ್ಟು ಬಾಕಿ ಎಲ್ಲ ಸರಿ. 27ನೇ ಆಪ್ಷನ್ 1 is ಪ್ರಶ್ನೆ, the correct in answer. which economy Next, consider the following consumers and producers statement about make choices Stand Up India based scheme. on market Stand Up forces India of scheme ಬಗ್ಗೆ supply and ಯಾವ demand ಅಂತ ಸ್ಟೇಟ್ಮೆಂಟ್ ಕೇಳ್ತಾ ಇದ್ದಾರೆ. ಸರಿಯಾಗಿರುವಂತದ್ದು ಇದಕ್ಕೆ ಅಂತ market ಕೇಳ್ತಾ economy ಇದ್ದಾರೆ. ಸರಿಯಾದ ಉತ್ತರ. It ಯಾವ provides loans ಆರ್ಥಿಕತೆಯಲ್ಲಿ ranging from ಗ್ರಾಹಕರು 10 ಮತ್ತು lakh to 1 ಉತ್ಪಾದಕರು crore. ಪೂರೈಕೆ scheme ಮತ್ತು is ಬೇಡಿಕೆಯ aimed at ಮಾರುಕಟ್ಟೆ women and ಶಕ್ತಿಗಳ SC, ST ಆಧಾರದ ಮೇಲೆ entrepreneurs. ಆಯ್ಕೆಗಳನ್ನ ಮಾಡುತ್ತಾರೆ It ಅಂತಂದ್ರೆ includes large ಅದಕ್ಕೆ ಸರಿಯಾದ ಉತ್ತರ corporations ಮಾರುಕಟ್ಟೆ and industries ಆರ್ಥಿಕತೆ. as eligible beneficiaries. Farmers and agricultural workers are key beneficiaries of the scheme ಅಂತ. ಇಲ್ಲಿ ಆಪ್ಷನ್ According ಎ to ಮತ್ತೆ AK ಬಿ Sen, ಮಾತ್ರ famines ಸರಿಯಾಗಿದೆ. occurred in 10 India ಲಕ್ಷದಿಂದ because 1 of ಕೋಟಿವರೆಗೂ ಅಂದ್ರೆ ಮಾತ್ರ ಲೋನ್ಸ್ ಅನ್ನ AK Sen ಅವರ ಕೊಡುವಂತದ್ದು. ಪ್ರಕಾರ ಮತ್ತೆ ಭಾರತದಲ್ಲಿ women's SC, ಕ್ಷಾಮ ST ಯಾಕೆ entrepreneurs ಉಂಟಾಯಿತು ಗೆ ಅಂತ ಹೇಳಿ. ಪ್ರೋತ್ಸಾಹಧನವನ್ನ ಅದಕ್ಕೆ ಸರಿಯಾದ ನೀಡುವಂತದ್ದು ಉತ್ತರ ಅದರ ಮುಖ್ಯ ಉದ್ದೇಶ ಆಗಿದೆ. ಸರಿಯಾದ ವಿತರಣಾ ಕಾರ್ಯವಿಧಾನದ ಇನ್ನು ಕೊರತೆಯಿಂದಾಗಿ. 22ನೇ ಪ್ರಶ್ನೆ. ನೆಕ್ಸ್ಟ್ 22ನೇ ಪ್ರಶ್ನೆ ಎಕನಾಮಿಕ್ಸ್ ಗೆ ರಿಲೇಟೆಡ್ ಆಗಿರುವಂತದ್ದು. ಪ್ರೈಮರಿ ಹವಾಮಾನ ಡಿಫಿಸಿಟ್ ಬದಲಾವಣೆಯ ಅಂತಂದ್ರೆ ಫಿಸ್ಕಲ್ ಮೂಲಕ ಡಿಫಿಸಿಟ್ ಮೈನಸ್ ಇಂಟ್ರೆಸ್ಟ್ GHG ಪೇಮೆಂಟ್ಸ್ ಗಳ ಸರಿಯಾಗಿದೆ. ರೆವಿನ್ಯೂ ಡಿಫಿಸಿಟ್ ಅಂತಂದ್ರೆ ರೆವಿನ್ಯೂ ಅಂದ್ರೆ ಎಕ್ಸ್ಪೆಂಡಿಚರ್ greenhouse ಮೈನಸ್ gasಗಳ ರೆವಿನ್ಯೂ ರಿಸಿಪ್ಟ್ಸ್ ತಲಾ ವಾರ್ಷಿಕ ಸರಿಯಾಗಿದೆ. ಹೊರಸೂಸುವಿಕೆಯನ್ನ ಆದ್ರೆ ಹೆಚ್ಚಿಸುತ್ತದೆ. ಫಿಸ್ಕಲ್ ಡಿಫಿಸಿಟ್ ಏನಿದೆ ಅದು ತಪ್ಪು ಭಾರತವು ಕೊಟ್ಟಿದ್ದಾರೆ. ಹವಾಮಾನ Total ಬದಲಾವಣೆಯಲ್ಲಿ expenditure minus total ಅತ್ಯಂತ receipts ದುರ್ಬಲ ಅಲ್ಲ. ಇದು ಪ್ರದೇಶಗಳಲ್ಲಿ ಉಲ್ಟಾ ಆಗ್ಬೇಕಿತ್ತು. ಒಂದಾಗಿದೆ. ಟೋಟಲ್ ರಿಸಿಪ್ಟ್ಸ್ ಹೌದು, ಮೈನಸ್ ಇದು ಕೂಡ ಟೋಟಲ್ ಸರಿಯಾಗಿರುವಂಥದ್ದು. ದೆನ್ ಬಡ್ಜೆಟ್ ಭಾರತದಲ್ಲಿ ಡಿಫಿಸಿಟ್ ಜೌಗು ಇದು ಕೂಡ ಭೂಮಿಗಳಿಂದಾಗಿ ತಪ್ಪಾಗಿದೆ. ಬಡ್ಜೆಟ್ ಡಿಫಿಸಿಟ್ 75 ಮೈನಸ್ ರಾಮ್ಸರ್ ಗವರ್ನಮೆಂಟ್ ಮಾರ್ಕೆಟ್ ತಾಣಗಳು ಬಾರೋಯಿಂಗ್ ಇವೆ ಅಂಡ್ ಲಯಬಿಲಿಟೀಸ್ ಅನ್ನುವಂಥದ್ದು ಆಗಬೇಕಿತ್ತು. ಸೊ ಎ ತಪ್ಪಾಗಿದೆ. ಅಂಡ್ ಬಿ ಇಸ್ ದ ಈಗ ಪ್ರೆಸೆಂಟ್ ಕರೆಕ್ಟ್ ಇರುವಂತದ್ದು ಆನ್ಸರ್. 91 ರಾಮ್ಸರ್ ತಾಣಗಳು. ಪ್ರಾಥಮಿಕ ಹಾಗಾಗಿ ಕೊರತೆ 2 ಕೋಶೀಯ ಮಾತ್ರ ಕೊರತೆ ಸರಿ. ಮತ್ತೆ ಆಪ್ಷನ್ 2 ಮೈನಸ್ ಮೈನಸ್ ಬಡ್ಡಿ ಬಡ್ಡಿ ಸಂದಾಯ. ಕಂದಾಯ ಕೊರತೆ, ಕಂದಾಯ ವೆಚ್ಚ ಮತ್ತೆ ಮೈನಸ್ ಕಂದಾಯ ಸ್ವೀಕೃತಿ 2 ಸರಿಯಾಗಿರುವಂತದ್ದು. ನೆಕ್ಸ್ಟ್ 23ನೇ ಪ್ರಶ್ನೆ. ಫಾಲೋಯಿಂಗ್ ಲ್ಯಾಂಡ್ ರಿಫಾರ್ಮ್ಸ್ ಪಾಲಿಸೀಸ್. It reduces disparities in wealth and income. Larger land holdings are reduced to smaller size by imposition of ceilings. ಇಲ್ಲಿ ಎರಡೂ ಕೂಡ ಸರಿಯಾಗಿರುವಂತದ್ದು. ಮತ್ತೆ 1, 2ರ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಗಿದೆ. ಅಂದ್ರೆ ಏನು? ಕರೆನ್ಸಿ ವಿತ್ ಪಬ್ಲಿಕ್ ಅಂದ್ರೆ ಭೂ ಕನ್ನಡದಲ್ಲಿ ಸುಧಾರಣೆ ನೀತಿಯನ್ನ ಸಾರ್ವಜನಿಕರ ಬಳಿ ಪರಿಗಣಿಸೋದಾದ್ರೆ ಇರುವ ಅದು ಕರೆನ್ಸಿ ಅಂದ್ರೆ ಸಂಪತ್ತು ನಾಣ್ಯ ಮತ್ತು ಹಾಗೂ ಆದಾಯದಲ್ಲಿನ ಕರೆನ್ಸಿ ಅಸಮಾನತೆಗಳನ್ನ ಕಡಿಮೆ ಮಾಡುತ್ತೆ. ಸಾರ್ವಜನಿಕರ ವಿಶಾಲವಾದ ಬೇಡಿಕೆ ಭೂ ಠೇವಣಿಗಳನ್ನ ಹಿಡುವಳಿಗಳನ್ನ ಪರಮಾವಧಿ ಕಿರಿಯ ಮಿತಿಯನ್ನು ಅಂದ್ರೆ ವಿಧಿಸುವ ಅಲ್ಪ ಮೂಲಕ ಪ್ರಮಾಣದ ಹಣ ಚಿಕ್ಕ ಅಂತ ಗಾತ್ರಕ್ಕೆ ಸಹ ಇಳಿಸುತ್ತೆ. ತಿಳಿಬಹುದು. ಇದು ಕರೆಕ್ಟ್ ಆಗಿದೆ. ದೆನ್ M2 ಅಂದ್ರೆ ಏನು? M1 ಪ್ಲಸ್ ಇದಿಷ್ಟು ಪ್ಲಸ್ ಬ್ಯಾಂಕುಗಳ ಕೆಳಗಿನ ಬಳಿ ಇರುವ ಅಂಶವು ಸಾರ್ವಜನಿಕ ಭಾರತ ಅವಧಿ ಸಂವಿಧಾನದ ಠೇವಣಿಗಳು ಪ್ರಸ್ತಾವನೆಯ ವಿಶಾಲವಾದ ಭಾಗ ಅಂದ್ರೆ ದೊಡ್ಡ ಆಗಿರೋದಿಲ್ಲ. ಪ್ರಮಾಣದ ಹಣ ಅಂತ ಸಹ ಗಣರಾಜ್ಯ, ತಿಳಿಬಹುದು. ಸಾರ್ವಭೌಮ, M2 ಸಮಾಜವಾದಿ, ಪ್ರಜಾಸತ್ತಾತ್ಮಕ ಅಂತ ಕೊಟ್ಟಿದ್ದಾರೆ. ಈ ಆಪ್ಷನ್ 3 ಸಮಾಜವಾದಿ ಏನಿದೆ ಅದು ಭಾಗ M2 ತಪ್ಪು ಅಲ್ಲ. ಕೊಟ್ಟಿದ್ದಾರೆ. M1 ಸರಿ ಇದೆ. Who M2 described the ತಪ್ಪಾಗಿದೆ. preamble of the ಇನ್ನು constitution M3 as political M1 plus horoscope. ಅಂಚೆ ಕಚೇರಿ ಸಂವಿಧಾನದ ಉಳಿತಾಯ ಪ್ರಸ್ತಾವನೆಯನ್ನ ಠೇವಣಿಗಳು ಇದು ಕೂಡ ರಾಜಕೀಯ ತಪ್ಪು ಕೊಟ್ಟಿದ್ದಾರೆ. ಜಾತಕ ಅಂತ ಯಾರು M4 ವರ್ಣಿಸಿದ್ದಾರೆ ಎಂದೆ ಅಂತಂದ್ರೆ M3 ಪ್ಲಸ್ KM ಒಟ್ಟು ಮುನ್ಷಿ ಅವರು ಅಂಚೆ ಕಚೇರಿಯ ವರ್ಣಿಸಿರುವಂತದ್ದು. ಠೇವಣಿಗಳು ಏನಿದೆ ಆಪ್ಷನ್ ಅಲ್ವಾ? 3 KM ಇದು ಮುನ್ಷಿ. ಸರಿ ಇದೆ. M3 ಪ್ಲಸ್ ಒಟ್ಟು Next. ಅಂಚೆ ಕಚೇರಿಯ ಠೇವಣಿಗಳು M1 ಮತ್ತು ಮೂರನೇ M4 ಪ್ರಶ್ನೆ. ಸರಿ ಕೊಟ್ಟಿದ್ದಾರೆ. Which of the following articles of the M2 ಅಂತಂದ್ರೆ Constitution ಇದು prohibits M1 employment of children below 14 ಅಂಚೆ years of age in ಕಚೇರಿ factories, ಉಳಿತಾಯ mines and ಠೇವಣಿಗಳು other ಅಂದ್ರೆ hazardous M2. employment. M3 ಅಂದ್ರೆ ಸಂವಿಧಾನದ ಯಾವ M1 ಪ್ಲಸ್ ಅನುಚ್ಛೇದ ಬ್ಯಾಂಕುಗಳ ಬಳಿ ಇರುವ 14 ಸಾರ್ವಜನಿಕ ವರ್ಷಗಳಿಗಿಂತ ಅವಧಿ ಕೆಳ ವಯಸ್ಸಿನ ಠೇವಣಿಗಳು ಮಕ್ಕಳನ್ನ ಅಥವಾ ಕಾರ್ಖಾನೆ ವಿಶಾಲ ಗಣಿ ಪ್ರಮಾಣದ ಅಥವಾ ಹಣ ಅಪಾಯಕಾರಿ ಯಾವುದು? ಉದ್ಯೋಗಗಳಲ್ಲಿ M3. ನೇಮಕ ಮಾಡ್ಕೊಳ್ಬಾರ್ದು So, ಅಂತ ನಿಷೇಧ ಹಾಗಾಗಿ ಮಾಡುತ್ತೆ ಅಂತಂದ್ರೆ ಯಾವ್ದಿದು? ಅದಕ್ಕೆ ಉತ್ತರ 23ನೇ ಆರ್ಟಿಕಲ್ ಪ್ರಶ್ನೆಗೆ 20 ಸರಿಯಾದ 4. ಉತ್ತರ ಆಪ್ಷನ್ 1 Next. ಎ ಮತ್ತೆ ಡಿ ಮಾತ್ರ. 34ನೇ ಪ್ರಶ್ನೆ. 34ನೇ ಪ್ರಶ್ನೆ. ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ. Who was Uniform the Civil first Code, UCC architect ಬಗ್ಗೆ behind the ಹೇಳುತ್ತೆ. Panchayat Article Raj 44. system in Then Karnataka? Fundamental Nazir rights Saab. Nazir ಯಾವ್ದನ್ನ Saab. ಹೇಳುತ್ತೆ ಅಂತಂದ್ರೆ ಅಬಾಲಿಷನ್ ಆಫ್ Then ಅನ್ಟಚಬಿಲಿಟಿ ಯೋಜನೆಗಳು ಬಗ್ಗೆ ಪ್ರಾರಂಭವಾದ ವರ್ಷವನ್ನ ಹೇಳುತ್ತೆ. ನೆಕ್ಸ್ಟ್ Fundamental duties ನಮ್ ನಿರ್ಮಲ ಡ್ಯೂಟಿ ಗ್ರಾಮ ಗ್ರಾಮ ಯೋಜನೆ ಯೋಜನೆಗೆ 1996ರಲ್ಲಿ Then ಪ್ರಾರಂಭ ಆಯಿತು. ಫಿಫ್ತ್ ಶೆಡ್ಯೂಲ್ ಏನ್ ಹೇಳುತ್ತೆ? ಜಲ ನಿರ್ಮಲ Scheduled ಯೋಜನೆ areas ಬಗ್ಗೆ 2002ರಲ್ಲಿ, ಅಕ್ಷರ ದಾಸೋಹ ಯೋಜನೆ 2003ರಲ್ಲಿ, ಮತ್ತೆ ಯಶಸ್ವಿನಿ ಯೋಜನೆ ರೀಸೆಂಟ್ ಆಗಿ ಬಂದಿರುವಂತದ್ದು 2005-6ರಲ್ಲಿ. ಸೊ 25ನೇ ಪ್ರಶ್ನೆ free ಸರಿಯಾದ ಉತ್ತರ education is ಆಪ್ಷನ್ 2. specifically held in ಉನ್ನಿ Next. ಕೃಷ್ಣನ್ ವರ್ಸಸ್ ಸ್ಟೇಟ್ ಆಫ್ ಆಂಧ್ರ ಪ್ರದೇಶ್. 26ನೇ ಪ್ರಶ್ನೆ. ದೆನ್ 36ನೇ ಪ್ರಶ್ನೆ. 36ನೇ ಪ್ರಶ್ನೆಗೆ ಅಕಾರ್ಡಿಂಗ್ ಟು ಚೀಫ್ ಎಲೆಕ್ಷನ್ ಅಡ್ವೈಸರ್ ಏನು ಉತ್ತರ ಕೃಷ್ಣಮೂರ್ತಿ ನೋಡೋಣ. ಸುಬ್ರಹ್ಮಣ್ಯನ್. ಡಾಕ್ಟ್ರಿನ್ ಆಫ್ ವೇವರ್ ಏನಿದೆ ಅದು ರಿಲೇಟೆಡ್ Shape of the ಬೆಹ್ರಾಮ್ economic ವರ್ಸಸ್ recovery. ರಿಕವರಿ ಆಗ್ತಾ ಇದೆ Bombay. ಅಂತಂದ್ರೆ ಅದು ಶೇಪ್ ಹೇಗಿರುತ್ತೆ ಅಂತಂದ್ರೆ ವಿ ಶೇಪ್ ಆಗಿರುವಂತದ್ದು. ಡಾಕ್ಟ್ರಿನ್ ಆಫ್ 26ನೇ ಜುಡಿಷಿಯಲ್ ಪ್ರಶ್ನೆಗೆ ರಿವ್ಯೂ ಸರಿಯಾದ ಸ್ಟೇಟ್ ಆಫ್ ಉತ್ತರ ಮಡ್ರಾಸ್ ವರ್ಸಸ್ ಆಪ್ಷನ್ UG ರಾವ್.
ಡಾಕ್ಟ್ರೈನ್ ಆಫ್ ಸಿವಿಯರಬಿಲಿಟಿ RMDC ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ಇನ್ ವಿಚ್ ಎಕಾನಮಿ ಡಾಕ್ಟ್ರೈನ್ ಆಫ್ ಎಕ್ಲಿಪ್ಸ್ ಏನಿದೆ ಅದು ಕನ್ಸ್ಯೂಮರ್ಸ್ ಅಂಡ್ ದೀಪಾ ಚಂದ್ ಪ್ರೊಡ್ಯೂಸರ್ಸ್ ವರ್ಸಸ್ ಮೇಕ್ ಸ್ಟೇಟ್ ಆಫ್ ಚಾಯ್ಸಸ್ UP. ಬೇಸ್ಡ್ ಆನ್ ಮಾರ್ಕೆಟ್ ಫೋರ್ಸಸ್ ಆಫ್ ಸಪ್ಲೈ Next. ಅಂಡ್ ಡಿಮ್ಯಾಂಡ್ ಅಂತ 47ನೇ ಕೇಳ್ತಾ ಇದ್ದಾರೆ. ಪ್ರಶ್ನೆ ಇದಕ್ಕೆ ಮಾರ್ಕೆಟ್ ಎಕಾನಮಿ ಸರಿಯಾದ Which ಉತ್ತರ. of the ಯಾವ following ಆರ್ಥಿಕತೆಯಲ್ಲಿ should be ಗ್ರಾಹಕರು issued to ಮತ್ತು produce the ಉತ್ಪಾದಕರು detailed person before ಪೂರೈಕೆ the court? ಮತ್ತು ಬೇಡಿಕೆಯ ಅಂದ್ರೆ ಮಾರುಕಟ್ಟೆ ಯಾವ ಶಕ್ತಿಗಳ ರೀತಿ ಜಾರಿ ಆಧಾರದ ಮಾಡಿದಾಗ ಮೇಲೆ ಬಾಧ್ಯತಾ ಆರ್ಥಿಕತೆಗಳನ್ನ ವ್ಯಕ್ತಿಯನ್ನ ಮಾಡ್ತಾರೆ ನ್ಯಾಯಾಲಯದ ಅಂತಂದ್ರೆ ಮುಂದೆ ಅದಕ್ಕೆ ಸರಿಯಾದ ಉತ್ತರ ಹಾಜರುಪಡಿಸಬೇಕಾಗುತ್ತೆ ಮಾರುಕಟ್ಟೆ ಅಂತಂದ್ರೆ ಅದು ಆರ್ಥಿಕತೆ. habeas corpus. ನೆಕ್ಸ್ಟ್, Parliament may make laws for the whole or any part of the territory ಅಕಾರ್ಡಿಂಗ್ of ಟು India. AK Sen, The famines legislator occurred of a in India state may because make of laws for the ಅಂದ್ರೆ whole or AK any Sen part ಅವರ of the ಪ್ರಕಾರ ಭಾರತದಲ್ಲಿ ಕ್ಷಾಮ ಇಲ್ಲಿ, ಯಾಕೆ ಉಂಟಾಯಿತು ಅಂತ ಎರಡೂ ಹೇಳಿ. ಕೂಡ ಅದಕ್ಕೆ ಸರಿಯಾದ ಉತ್ತರ ಕನ್ನಡದಲ್ಲಿ ಒಮ್ಮೆ ಆ, ನೋಡೋಣ. ಸರಿಯಾದ ಸಂಸತ್ತು ವಿತರಣಾ ಭಾರತದ ಒಟ್ಟು ಕಾರ್ಯವಿಧಾನದ ರಾಜ್ಯ ಕೊರತೆಯಿಂದಾಗಿ. ಕ್ಷೇತ್ರಕ್ಕಾಗಲಿ ಅದರ Next. ಯಾವುದಾದರೂ ಭಾಗಕ್ಕಾಗಲಿ ಕಾನೂನುಗಳನ್ನು 29ನೇ ರಚನೆ ಪ್ರಶ್ನೆ. ಮಾಡುತ್ತೆ. ಹೌದು, ಸರಿ ಇದೆ. ಒಂದು ರಾಜ್ಯದ ವಿಧಾನಮಂಡಲವು ಹವಾಮಾನ ಒಟ್ಟು ಬದಲಾವಣೆಯ ರಾಜ್ಯಕ್ಕಾಗಲಿ ಮೂಲಕ ಅಥವಾ ಅದರ ಯಾವುದಾದರೂ GHG ಭಾಗಕ್ಕಾಗಲಿ ಗಳ ಕಾನೂನುಗಳನ್ನು ರಚಿಸುತ್ತೆ. ಇದು ಕೂಡ ಸರಿಯಾಗಿ ಅಂದ್ರೆ ಇರುವಂತದ್ದು. ಗ್ರೀನ್ Option ಹೌಸ್ 1 is the correct ಗ್ಯಾಸಸ್ಗಳ answer. ತಲಾ ವಾರ್ಷಿಕ Next. Which ಹೊರಸೂಸುವಿಕೆಯನ್ನ article of the Indian ಹೆಚ್ಚಿಸುತ್ತದೆ? Constitution ಹೌದು. defines ಭಾರತವು the ಹವಾಮಾನ duties of the ಬದಲಾವಣೆಯಲ್ಲಿ chief ಅತ್ಯಂತ minister ದುರ್ಬಲ ಅಂತಂದ್ರೆ ಪ್ರದೇಶಗಳಲ್ಲಿ 167 ಒಂದಾಗಿದೆ. ಹೌದು, ಇದು ಕೂಡ 7ನೇ ಸರಿಯಾಗಿರುವಂತದ್ದು. ಏನ್ ಹೇಳುತ್ತೆ? ಭಾರತದಲ್ಲಿ ಜೌಗು ಭೂಮಿಗಳಿಂದಾಗಿ ಮುಖ್ಯಮಂತ್ರಿಯ ಕರ್ತವ್ಯಗಳನ್ನ 75 ರಾಮ್ಸಾರ್ ವ್ಯಾಖ್ಯಾನಿಸುತ್ತೆ. ತಾಣಗಳಿವೆ ಯಾವುದು? ಎನ್ನುವಂಥದ್ದು 167ನೇ ತಪ್ಪಾಗಿದೆ. ಈಗ ವಿಧಿ. ಪ್ರೆಸೆಂಟ್ ಇರುವಂತದ್ದು 91 ರಾಮ್ಸಾರ್ ತಾಣಗಳು. ಹಾಗಾಗಿ In which ಎರಡು part ಮಾತ್ರ of the ಸರಿ. Indian Option 2 is the Constitution correct there is a answer. provision for the establishment of State Public Service Commission and the Union Public Service Commission ಅಂತಂದ್ರೆ consider the following 14ನೇ land reforms ಭಾಗ ಏನಿದೆ policies. ಅದು ಸ್ಟೇಟ್ ಪಬ್ಲಿಕ್ It ಸರ್ವಿಸ್ reduces ಕಮಿಷನ್ disparities ಯೂನಿಯನ್ in ಪಬ್ಲಿಕ್ wealth and ಸರ್ವಿಸ್ income. ಕಮಿಷನ್ Larger land holdings are reduced to smaller size by establishment ಗೆ imposition of ceilings. ರಿಲೇಟೆಡ್ ಎರಡೂ ಕೂಡ ಸರಿಯಾಗಿದ್ದು part. ಯಾವುದು? ಸರಿಯಾಗಿರುವಂತದ್ದು. Part 14. ಮತ್ತೆ 1, 2 ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಗಿದೆ. Next. ಆಪ್ಷನ್ 1 ಇಸ್ ದ ಕರೆಕ್ಟ್ ಆನ್ಸರ್. ಅಂದ್ರೆ ಭೂ ಸುಧಾರಣೆ ನೀತಿಯನ್ನ ಪರಿಗಣಿಸೋದಾದ್ರೆ ಅದು ಸಂಪತ್ತು ಮತ್ತು ಆದಾಯದಲ್ಲಿನ ಯಾವುದು correct ಆಗಿ ಅಸಮಾನತೆಗಳನ್ನ match ಆಗಿಲ್ಲ ಕಡಿಮೆ ಅಂತ ಮಾಡುತ್ತೆ. ಹೇಳ್ತಾ ಇದ್ದಾರೆ. ವಿಶಾಲವಾದ ಎಲ್ಲಾ ಭೂ 4 ನಿಲುಗಡೆಗಳನ್ನ correct ಆಗಿ match ಪರಮಾವಧಿ ಆಗಿದೆ. ಮಿತಿಯನ್ನು ವಿಧಿಸುವ ಆರ್ಟಿಕಲ್ ಮೂಲಕ 312 ಚಿಕ್ಕ ಅಂತಂದ್ರೆ ಗಾತ್ರಕ್ಕೆ ಕೇಂದ್ರ ಇಳಿಸುತ್ತೆ. ಮತ್ತು ರಾಜ್ಯಗಳಿಗೆ ಲೋಕಸೇವಾ ಆಯೋಗದ ಉಪಬಂಧವನ್ನ ಹೇಳುತ್ತೆ. ಆ ಅನುಚ್ಛೇದ 316 ಅಂತಂದ್ರೆ UPSC ಸದಸ್ಯರ ನೇಮಕಾತಿ ಮತ್ತು ಈ ಅಧಿಕಾರಿ ಕೆಳಗಿನ ಅಧಿಕಾರಿ ಅಂಶವು ಅವಧಿ ಬಗ್ಗೆ ಭಾರತ ತಿಳಿಸುತ್ತೆ. ಸಂವಿಧಾನದ ಅನುಚ್ಛೇದ ಪ್ರಸ್ತಾವನೆಯ 320 ಅಂತಂದ್ರೆ ಆಗಿರುವುದಿಲ್ಲ. ಲೋಕಸೇವಾ ಆಯೋಗಗಳೆಲ್ಲ ಗಣರಾಜ್ಯ ಕಾರ್ಯಗಳು. ಸಾರ್ವಭೌಮ ಅನುಚ್ಛೇದ ಸಮಾಜವಾದಿ 317 ಪ್ರಜಾಸತ್ತಾತ್ಮಕ ಅಂತ ಲೋಕಸೇವಾ ಕೊಟ್ಟಿದ್ದಾರೆ. ಆಯೋಗಗಳ ಈ option ಸದಸ್ಯರನ್ನ 3 ಸಮಾಜವಾದಿ ಏನಿದೆ ಅದು ವಜಾಗೊಳಿಸುವಂಥದ್ದು. ಭಾಗ ಅಲ್ಲ. Who was the first women Who speaker described the of preamble of the Karnataka Constitution Legislative as Assembly? political ಕರ್ನಾಟಕ horoscope? ವಿಧಾನಸಭೆಯ ಸಂವಿಧಾನದ ಮೊದಲ ಮಹಿಳಾ ಪ್ರಸ್ತಾವನೆಯನ್ನ ಸ್ಪೀಕರ್ ರಾಜಕೀಯ KS ನಾಗರತ್ನ ಜಾತಕ ಆಗಿದ್ರು. ಅಂತ Option ಯಾರು 3 is the ವರ್ಣಿಸಿದ್ದಾರೆ correct answer. ಅಂತಂದ್ರೆ KM ಮುನ್ಷಿ ಅವರು ವರ್ಣಿಸಿರುವಂತದ್ದು. 43, Option 3, 44 ಮುನ್ಷಿ. ಮೆಂಟಲ್ ಎಬಿಲಿಟಿ ರಿಲೇಟೆಡ್ ಇದೆ. Next. 43 ಕೂಡ 33ನೇ ಪ್ರಶ್ನೆ ಅದೇ ರೀತಿ Which of the 44 following ಕೂಡ articles ಅದೇ of ರೀತಿ the ಇರುವಂಥದ್ದು. Constitution ಇನ್ನು prohibits 45ನೇ employment of ಪ್ರಶ್ನೆಗೆ children ಸರಿಯಾದ below ಉತ್ತರ 14 years of age in factories, mines and other 5 hazardous 15 employment. plus 4 19 ಸಂವಿಧಾನದ 75 ಯಾವ 35 plus 6 ಅನುಚ್ಛೇದ 14 ವರ್ಷಗಳಿಂದ 35 plus 6 ಕೆಳ ವಯಸ್ಸಿನ is ಮಕ್ಕಳನ್ನ 41. So option ಕಾರ್ಖಾನೆ 3 is ಗಣಿ the ಅಥವಾ correct answer. ಅಪಾಯಕಾರಿ ಉದ್ಯೋಗಗಳಲ್ಲಿ ನೇಮಕ fifth ಮಾಡಿಕೊಳ್ಬಾರ್ದು ಅಂತ question ಗೆ. ನಿಷೇಧ ಮಾಡುತ್ತೆ ಅಂತಂದ್ರೆ ಇನ್ನು ಇಲ್ಲಿ ಅದಕ್ಕೆ ಉತ್ತರ ಆರ್ಟಿಕಲ್ 2 plus 3 plus Next. 3 plus 5 ಮಾಡಿದ್ದಾರೆ. ಹಾಗೆ ಇಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ 34ನೇ ಪ್ರಶ್ನೆ plus 9 ಮಾಡ್ಬೇಕು. 17 ಗೆ plus 34ನೇ 9 ಮಾಡಿದ್ರೆ 26 ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಮತ್ತೆ ಸ್ಟೇಟ್ plus ಪಾಲಿಸಿ 15 ಮಾಡಿದ್ರೆ ಯೂನಿಫಾರ್ಮ್ 37. ಸಿವಿಲ್ ಕೋಡ್ UCC ಆ ತರ ಮಾಡ್ತಾ ಹೋಗಿದ್ದಾರೆ. ಸೊ ಸರಿಯಾದ ಉತ್ತರ 26. ಫಂಡಮೆಂಟಲ್ ರೈಟ್ಸ್ 47 ಕೂಡ ಯಾವ್ದನ್ನ ಮೆಂಟಲ್ ಹೇಳುತ್ತೆ ಎಬಿಲಿಟಿ ಅಂತಂದ್ರೆ, ರಿಲೇಟೆಡ್. 48, 49ನೇ abolition of ಪ್ರಶ್ನೆ ಕೂಡ ಮೆಂಟಲ್ untouchability ಎಬಿಲಿಟಿ ರಿಲೇಟೆಡ್ ಬಗ್ಗೆ ಆಗಿದೆ. ಇನ್ನು ಹೇಳುತ್ತೆ. 50ನೇ ಪ್ರಶ್ನೆಯಿಂದ ಮುಂದಿನ Fundamental ಭಾಗದಲ್ಲಿ duties ಕಂಟಿನ್ಯೂ ಮಾಡ್ತಾ ಹೋಗೋಣ ಅಂತ ನಮ್ ಡ್ಯೂಟಿ ಹೇಳ್ತಾ ಏನು? ಧನ್ಯವಾದಗಳು. ನ್ಯಾಷನಲ್ ಫ್ಲಾಗಿಗೆ ರೆಸ್ಪೆಕ್ಟ್ ಕೊಡುವಂತದ್ದು.